ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಈ ವಾರದ ಪಂಚಾಂಗ ಫಲ ನೋಡೋಣ. ಸ್ವಲ್ಪ ಲೇಟ್ ಆಗ್ಬಿಡ್ತು. ರಾತ್ರಿ ನೆನ್ನೆ 11 ಗಂಟೆವರೆಗೂ ಕ್ಲೈಂಟ್ಸು ನೋಡಲಿಕ್ಕೆ ಶೂಟ್ ಮಾಡಿ ಎಡಿಟ್ ಮಾಡಿ, ಮಳೆ ಬೇರೆ, ಅದರಿಂದ ಬೆಳಿಗ್ಗೆ ಕಾರ್ಯಕ್ರಮ ನಾವು ಅಪ್ಲೋಡ್ ಮಾಡ್ಲಿಕ್ಕೆ ಆಗಲಿಲ್ಲ. ಈಗ ಶೂಟ್ ಮಾಡಿ ನಿಮ್ಮ ಮುಂದುಗಡೆ ಈ ಒಂದು ಇಳಿ ಸಂಜೆ ಹಾಕಿಸ್ತಿದ್ದೇನೆ. ದಯಮಾಡಿ ಕ್ಷಮೆ ಇರಲಿ. ಕಾಯ್ತಿರ್ತೀರಿ ಗಾಬರಿಗಳು. ಈ ವಾರ ಹೇಗಿರುತ್ತೋ ಹೆಂಗಿರುತ್ತೋ ಏನು ಎಚ್ಚರಿಕೆ ತಗೊಳ್ಳೋದು ಅನ್ನತಕ್ಕಂಥದ್ದು ಖಂಡಿತ ನಿಮ್ಮ ಮುಂದೆ ಇನ್ನೊಮ್ಮೆ ಕ್ಷಮೆ ಕೇಳ್ತಾ ಬನ್ನಿ ಈ ವಾರದ ಪಂಚಾಂಗ ಫಲ ನೋಡೋಣ. 14ನೇ ತಾರೀಕು ಜೂನ್ 2026 ಭಾನುವಾರ. ಶ್ರೀ ಪರಾಭವನಾಮ ಸಂವತ್ಸರೆ ಉತ್ತರಾಯಣೆ ಗ್ರೀಷ್ಮ ಋತು ಅಧಿಕ ಜ್ಯೇಷ್ಠ ಮಾಸೆ ಕೃಷ್ಣ ಪಕ್ಷದ ಚತುರ್ದಶಿ ತಿಥಿ ರೋಹಿಣಿ ನಕ್ಷತ್ರ ಧೃತಿಯೋಗ ಶಕುನಿಕರಣ. ಈ ಒಂದು ವಾರದ ಪಂಚಾಂಗ ಫಲ. ಶನಿ ರೇವತಿ ನಕ್ಷತ್ರದಲ್ಲಿ ಮೀನದಲ್ಲಿದೆ. ಕುಜ ಭರಣಿ ನಕ್ಷತ್ರದಲ್ಲಿ ಶುಕ್ರನ್ ಸಾರದಲ್ಲಿದೆ. ಚಂದ್ರ ರೋಹಿಣಿ. ಸೂರ್ಯ ಬಂದು ಕುಜನ ಸಾರ ಮೃಗಶಿರ ನಕ್ಷತ್ರ ಭಾವದಲ್ಲಿ. ಬುಧ ಗುರು ನಕ್ಷತ್ರದಲ್ಲಿ. ಗುರುವಿನ ಸಾರದಲ್ಲಿ. ಶುಕ್ರ ಶನಿ ಸಾರದಲ್ಲಿ ಪುಷ್ಯ ನಕ್ಷತ್ರ ಸಾರದಲ್ಲಿ ಕಟಕದಲ್ಲಿರೋದು. ಕೇತು ಸಿಂಹದಲ್ಲಿ, ಕೇತು ನಕ್ಷತ್ರ ಮಕ ನಕ್ಷತ್ರದಲ್ಲಿ. ರಾಹು ಶತಭಿಷ ನಕ್ಷತ್ರದಲ್ಲಿ ಇರ್ತಕ್ಕಂಥದ್ದು. ಈ ವಾರದ ಪಂಚಾಂಗಕ್ಕೂ ಮೊದಲು ಒಂದು ಸಂಸ್ಕಾರದ ವಿಚಾರ. ನ್ಯಾಯ ಧರ್ಮ ಅನ್ನುವುದು ಎಲ್ಲರಿಗೂ ಒಂದೇ ಮಕ್ಕಳೇ. ನೋಡಿ, ನ್ಯಾಯ ಅನ್ನುವುದರ ಬಗ್ಗೆ ನಾನು ತುಂಬಾ ಬಾರಿ ಹೇಳಿದ್ದೇನೆ. ಧರ್ಮ ಅನ್ನುವುದರ ಬಗ್ಗೆಯೂ ಹೇಳಿದ್ದೇನೆ. ಧರ್ಮ ಯಾರ ಜೊತೆ, ನ್ಯಾಯ ಯಾರ ಜೊತೆ? ಹೌದು, ನ್ಯಾಯ ಅನ್ನುವುದಕ್ಕೆ ಸಾಕ್ಷಿ ಬೇಕು. ಅಲ್ಲೊಂದು ಸಾಕ್ಷಿ, ಬೇರೆ ಮಾತೇ ಇಲ್ಲ. ಎಲ್ಲವೂ ಕಾಗದ ಪತ್ರ, ಬರವಣಿಗೆ. ನೀವು ಯಾರ ಜೊತೆ ನ್ಯಾಯ ಅಂದಿದ್ದ ಅದೊಂದು ವ್ಯವಹಾರ, ನೆನಪಲ್ಲಿಟ್ಕೊಳ್ಳಿ. ಅದೊಂದು ವ್ಯಾಪಾರ, ಕೊಡೋದು ತಗೊಳ್ಳೋದು. ಅಲ್ಲೊಂದು ಮನೆ ಇರ್ಬೋದು, ಜಾಗ ಇರ್ಬೋದು, ಒಡವೆ ಇರ್ಬೋದು, ದುಡ್ಡು ಇರ್ಬೋದು, ಟ್ರೇಡಿಂಗ್. ನ್ಯಾಯ ಅಂದಿದ್ದು ಟ್ರೇಡಿಂಗ್. ಅದಕ್ಕೆ ನಾವು ನ್ಯಾಯಾಧೀಶರ ಹತ್ರ ಹೋಗ್ತೇವೆ, ನ್ಯಾಯಾಲಯಕ್ಕೆ ಹೋಗ್ತೇವೆ. ಕಲಿಯುಗಕ್ಕೆ ನಮಗೊಂದು ನ್ಯಾಯ ಕೊಡಿಸಿ ಸ್ವಾಮಿ. ನಿನ್ನ ಹತ್ರ ಏನಪ್ಪ ಸಾಕ್ಷಿ ಇದೆ? ಏನ್ ನಿನ್ ಸಮಸ್ಯೆ? ಸ್ವಾಮಿ, ನನ್ನ ಹೊಡೆದು ಬಿಟ್ಟ, ಏನಿದೆ ಸಾಕ್ಷಿ? ನನ್ನನ್ನ ಬೈದು ಬಿಟ್ಟ, ಏನಿದೆ ಸಾಕ್ಷಿ? ಮೋಸ ಮಾಡಿಬಿಟ್ಟ, ಏನಿದೆ ಸಾಕ್ಷಿ? ನ್ಯಾಯಕ್ಕೆ ಬೇಕು ಸಾಕ್ಷಿ, ಫಿಸಿಕಲ್ ಸಾಕ್ಷಿ. ಯಾರಾದರೂ ಸರಿ, ನ್ಯಾಯಾಲಯ ಬಂದು ಈಗ ನಾನು ಹೋಗ್ಬಿಟ್ಟು ಸ್ವಾಮಿ ನಾನು ಯಾರಿಗೋ ದುಡ್ಡು ಕೊಟ್ಟಿದ್ದಾನೆ, ಸಾಕ್ಷಿ ಏನಪ್ಪ? ನೆನ್ಪಿಟ್ಕೊಳ್ಳಿ, ಕಲಿಯುಗಕ್ಕೆ ಮಾತ್ರ ನ್ಯಾಯಕ್ಕೆ ಇನ್ನೊಂದು ರೂಪ ವಕೀಲರು. ಒಬ್ಬ ಒಳ್ಳೆ ಲಾಯರ್ ಇಲ್ಲದೆ ನೀವು ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಪ್ರತಿಯೊಂದನ್ನು ನೀವು ಕೋರ್ಟ್ಗೆ ಹೋಗ್ಬೇಕು. ನಾಳೆ ಗೊತ್ತಿಲ್ಲ ಯಾರು ಹೇಗೋ, ಎತ್ತು ತಾಯಿ ಸಮೇತ ಇವತ್ತು ಮಕ್ಕಳನ್ನು ಸಾಯಿಸ್ಬಿಟ್ಟಿದ್ದಾರೆ. ನ್ಯಾಯಾಲಯ ಇವತ್ತು ಸಾಕ್ಷಿ ಕೇಳುತ್ತೆ. ನೋಡಿ, ಅಲ್ಲೊಂದು ಪುಟ್ಟ ಮಗುನ ಒಂದು ಸಾಯಿಸ್ಬಿಟ್ಟಿದ್ದಾಳೆ ತಾಯಿ. 3 ತಿಂಗಳು 2 ತಿಂಗಳು ಆಗಿದೆ, ಪೊಲೀಸವ್ರು ಆಕ್ಷನ್ ತಗೊಂಡಿಲ್ಲ ಅಂತ. ಈಗ ಪೊಲೀಸವ್ರನ್ನೇ ಸಸ್ಪೆಂಡ್ ಮಾಡಿದ್ದಾರೆ. ನ್ಯಾಯಾಲಯ ಕೇಳುವುದು ಸಾಕ್ಷಿ. ಅಲ್ಲಪ್ಪ, ಕಂಪ್ಲೇಂಟ್ ಬಂದು ಕೊಟ್ಟಿದ್ದಾರೆ, ಯಾಕೆ ನೀವು ತನಿಖೆ ಮಾಡಿಲ್ಲ? ಕಂಪ್ಲೇಂಟ್ ಕೊಟ್ಟಿದ್ದು ಕಾಪಿ ಇದೆಯಾ? ಇದೆ. ಸೊ ನೀವು ಯಾಕೆ ತಗೊಂಡಿಲ್ಲ? ಇಷ್ಟು ದಿನ ಡಿಲೇ ಯಾಕೆ ಮಾಡಿದ್ರಿ? ಬೇರೆ ಕಾರಣ ಕೊಡ್ಬೋದು. ನಿಮಗೆ ಇದು ಬಿಟ್ರೆ ಇನ್ನೇನು ಕಾರ್ಯ? ನಿಮಗೆಂತ ಒಂದು ನ್ಯಾಯ ದೇವತೆಯನ್ನ ಅಲ್ಲಿ ನಿಲ್ಸಿಟ್ಟಿದ್ದಾರೆ. ಅಂದ್ರೆ ಪ್ರತಿಯೊಂದಕ್ಕೂ ಬರವಣಿಗೆ, ಕೊಡೋದು ತಗೊಳ್ಳೋದು ಮಾಡೋದು, ಮಾತಾಡೋದು ಸಮೇತ. ಸ್ವಾಮಿ, ನಾನು ಅವತ್ತು ಮಾತು ಕೊಟ್ಟಿದ್ದೆ, ಇವರು ಮಾತು ತಗೊಂಡಿದ್ರು, ಸಾಕ್ಷಿ ಏನಿದೆ? ಬರೆಸ್ಕೊಂಡಿದೀಯಾ? ಕೊಟ್ಟಿದೀಯಾ? ಸ್ವಾಮಿ, ನಾನು ದುಡ್ಡು ಹಾಕ್ಬಿಟ್ಟಿದ್ದೀನಿ. ಮೊನ್ನೆ ಒಂದು ತಾಯಿ ಜೀವ 75 ಲಕ್ಷ ಗಂಡ ಈಕೆ ಅಕೌಂಟಿಂದ ಕೊಟ್ಟಿರೋದು. ಆ ದುಡ್ಡು
ಅವರು ಕೊಡೋದಕ್ಕೆ ಕೊಟ್ಟಿದ್ದೀರಿ, ಅಕೌಂಟಿಂದ ಟ್ರಾನ್ಸ್ಫರ್ ಆಗಿದೆ. ನಾನ್ ನಿಮ್ಗೆ ಸಾಲವಾಗಿಯೋ ಇಲ್ಲ ಹಾಗೆ ಸಹಾಯ ಕೊಟ್ಟಿದ್ರೆ ನೀವು ವಾಪಸ್ ಇಷ್ಟು ದಿನದಲ್ಲಿ ಕೊಡ್ತೀರಿ ಅಂತ ಬರೆಸ್ಕೊಂಡು ಅದಕ್ಕೊಂದು ಕಾಗದ ಪತ್ರ ಮಾಡ್ಕೊಂಡಿದ್ದೀರಾ, ಚೆಕ್ ಮಾಡಿಸಿದಿರಾ, ಆ ವ್ಯಕ್ತಿ ಕೊಡೋ ಸ್ಥಾಯಿ ಸ್ಥೀಮಿತದಲ್ಲಿದ್ದಾನೆ ಇಲ್ಲ, ಆಗ ನ್ಯಾಯ ಸಿಗೋಲ್ಲ. ಕೋರ್ಟ್ ಕೇಳುತ್ತೆ, ಅಲ್ಲಪ್ಪ ಅವನೇನಕ್ಕೂ ದುಡ್ಡು ತಗೊಂಡು ಕೊಟ್ಟಿದ್ಯಾ ನೀನು. ಅವನು ಹೇಳ್ತಾನೆ ನನಗೆ ಸಾಲ ಕೊಡ್ಬೇಕಿತ್ತು ಸ್ವಾಮಿ, ಕೊಟ್ಬಿಟ್ಟಿದ್ದಾನೆ ಅಂತ. ಇಲ್ಲ ಸ್ವಾಮಿ ಅವನಿಗೆ ಸಾಲ ಅಲ್ಲ, ನಾನು ಸಾಲ ಕೊಟ್ಟಿರೋದು ಸ್ವಾಮಿ. ಸರಿ, ಅದಕ್ಕೇನಿದೆ, ದುಡ್ಡು ಕೊಟ್ಟಿದ್ಯಾ, ಸರಿ. ಈಗ ಆ ವ್ಯಕ್ತಿ ಹತ್ರ ಕಾಗದ ಪತ್ರ ಬರ್ಸ್ಕೊಂಡಿದೀಯಾ, ಇಲ್ಲ. ಡಾಕ್ಯುಮೆಂಟ್ ಇದೆಯಾ, ಇಲ್ಲ. ಅಗ್ರಿಮೆಂಟ್ ಇದೆಯಾ, ಇಲ್ಲ. ಲೀಗಲ್ ಒಪಿನಿಯನ್ ಅಲ್ಲಿ ಒಂದು ಡಾಕ್ಯುಮೆಂಟ್ ಇದೆಯಾ, ಇಲ್ಲ. ಸ್ವಾಮಿ ಇವ್ರು ಸಾಕ್ಷಿ ಇದಾರೆ ಕೇಳಿ ಸ್ವಾಮಿ, ಅವ್ರ ಬ್ರದರ್ ಇದು. ಸ್ವಾಮಿ ಸಾಕ್ಷಿ ಇದಾರೆ, ನನಗ್ ಕೊಡ್ಬೇಕಾಗಿರೋ ದುಡ್ಡು ಕೊಟ್ಟಿದ್ದಾರೆ ಸ್ವಾಮಿ ಅವರು ಅಂತಾರೆ. ಈಗ ಏನ್ ಹೇಳ್ತೀರಿ? ಸೋತೋಗ್ತೀರಿ. ಧರ್ಮ ಬೇರೆ, ಅದನ್ನ ಆಮೇಲೆ ಹೇಳ್ತಾರೆ. ನ್ಯಾಯ ಅನ್ನೋದೇನಂದ್ರೆ ನೀವು ಯಾರಿಗೆ ಏನೇ ಕೊಟ್ರು ಅದೊಂದು ವ್ಯವಹಾರ ರೂಪ ಅನ್ನಿಸ್ತಿದೆ. ಒಂದ್ 50,000 ಅಕ್ಕನಿಗೆ ಕೊಟ್ರಿ, ಮಗನಿಗೆ ಕೊಟ್ರಿ, ನನ್ನ ತಂದೆ ಹೇಳಿತು ಬರ್ದು ಕೊಟ್ಬಿಡಪ್ಪ, ಸೈನ್ ಹಾಕು ಅನ್ನೋದು. ತಗೊಂಡಿದೀಯಲ್ವಾ, ಬರೆದು ಸೈನ್ ಹಾಕು. ಕೊಡ್ತೀನಿ ಅಂದಿದ್ಯಲ್ವಾ, ನಾನು ಈ ದುಡ್ಡನ್ನು ಸಾಲವಾಗಿ ತೆಗೆದುಕೊಂಡಿದ್ದೇನೆ ಇಲ್ಲ ಸಹಾಯಕ್ಕೆ ತಗೊಂಡಿದ್ದೇನೆ, ಇಷ್ಟು ದಿನದಲ್ಲಿ 3 ತಿಂಗಳಲ್ಲಿ ಇಲ್ಲ 6 ತಿಂಗಳಲ್ಲಿ ಕೊಡುತ್ತೇನೆ ಅಂತ ಬರೆದು ನನ್ಗೆ ಕೊಟ್ಬಿಡು ಅಂತ ಹೇಳೋರು ಅಪ್ಪಾಜಿ. ಅಲ್ಲಪ್ಪ ಮಗ ಅಲ್ವಾ, ಮಗನಿಗೆ ಕೊಡೋದು ಬೇರೆ, ಮಗನಿಗೆ ತಂದೆ ಸಹಾಯ ಮಾಡೋದು ಬೇರೆ. ನೀನು ನನ್ನ ಹತ್ರ ಏನ್ ಹೇಳಿ ತಗೋತಿದೀಯ, ಅಪ್ಪ ನೀನ್ ನನಗೆ ಕೊಡು ಅನ್ನೋದು ಬೇರೆ, ನಾನು ವಾಪಸ್ ಕೊಡ್ತೀನಿ ಅಂತ ತಗೋತಿದ್ದೀಯ ಅಂದ ಮೇಲೆ ಅದು ವ್ಯವಹಾರ. ನಾನ್ ನಿನಗ್ ಖುಷಿಯಾಗಿ ಕೊಡೋದು ಬೇರೆ, ನಿನಗ್ ಸೇವೆ ಮಾಡೋದು ಬೇರೆ, ನಿನಗ್ ಓದ್ಸೋದು ಬೇರೆ, ಅದು ಧರ್ಮ. ನಾವ್ ಯಾರಿಗಾದ್ರೂ ಏನಾದ್ರೂ ಮಾಡಿಬಿಟ್ಟು ಏನು ಕೇಳೋದಿಲ್ಲ ಅಂದ್ರೆ ಅದು ಧರ್ಮ. ನ್ಯಾಯ ಅನ್ನುವುದಕ್ಕೆ ಮಾತ್ರ ನೆನಪಿಟ್ಕೊಳ್ಳಿ ಮಕ್ಕಳೇ, ದೇರ್ ಇಸ್ ಅ ಪನಿಷ್ಮೆಂಟ್ಸ್ ಆರ್ ದೇರ್ ಸಿವಿಯರ್. ಈಗೆಲ್ಲ ಚೆಕ್ ಬೌನ್ಸ್ ಕೇಸಸ್ ಕೇಳ್ತಿರ್ತೀರಿ, ಕೊಲೆ ಕೇಸ್ ಕೇಳ್ತಿರ್ತೀರಿ. ನ್ಯಾಯ ಸಾಕ್ಷಿ ಕೇಳುತ್ತೆ, ಅದಕ್ಕೊಂದು ಶಿಕ್ಷೆ ಕೊಡುತ್ತೆ. ಅದು ಲೇಟ್ ಆಗ್ಬೋದು, ಖಂಡಿತ ಅದು ಒಂದಲ್ಲ ಒಂದು ದಿನ ವಾಪಸ್ ನಿಮ್ ತಟ್ಟೆ ಎಲ್ಲ ಹಾಕುತ್ತದೆ. ಅದಕ್ಕೆ ಹೇಳ್ತಿದ್ದೇನೆ, ಈ ಕಲಿಯುಗಕ್ಕೆ ಸಾಕ್ಷಿ ಇಲ್ಲದೆ, ಕಾಗದ ಪತ್ರ ಇಲ್ಲದೆ ಏನೂ ಮಾಡಲೇಬಾರದು. ಧರ್ಮ ಬೇರೆ. ಯಾರಿಗೂ ಏನೋ ಕೊಡ್ಬೇಕು ಅನ್ನಿಸ್ತು, ಕೊಟ್ಬಿಟ್ರಿ. ನಾನು ಕೊಟ್ಟಿದ್ದೆ ಸ್ವಾಮಿ, ಇಲ್ಲ ಅದು ಧರ್ಮ ಆಗೋಯ್ತು. ಕೊಟ್ಟ ಮೇಲೆ ಧರ್ಮ ಆಗೋಯ್ತು, ಕೊಟ್ಟ ಮಾತು. ಕಲಿಯುಗಕ್ಕಿಲ್ಲ ಧರ್ಮ, ನೆನ್ಪಿಟ್ಕೊಳ್ಳಿ. ಧರ್ಮವೇ ಇಲ್ಲಪ್ಪ. ನನ್ನ ಮನಸ್ಸನ್ನ ಮುಟ್ಟಿ ಹೇಳ್ತಿದ್ದಾನೆ, ನೀವು ಕೊಟ್ಟಿದ್ದು ಲೆಕ್ಕಕ್ಕೆ ಬರೋಲ್ಲ, ನೀವು ಮಾಡಿದ ಲೆಕ್ಕಕ್ಕೆ ಬರೋ. ನೀನೇನ್ ಮಾಡಿದೆ ಅಂತಾಳೆ, ಎತ್ತ ತಾಯಿ ಅಂತಾಳೆ, ಮಗಳು ಅಂತಾಳೆ, ಮಗನು ಅಂತಾನೆ, ಗಂಡನು ಅಂತಾನೆ, ಹೆಂಡ್ತಿನೂ ಅಂತ. ನಮ್ಮನ್ನು ನೋಡಿ ಒಂದು ಕೇಸ್ ನಡೆಯುತ್ತೆ, ಧರ್ಮ ಮಾಡ್ತಾನೆ ಆತ, ವಿಚಿತ್ರ ನಡೆಯುತ್ತೆ. ಗಂಡನ ಮೇಲೆ, ಗಂಡನ ಮನೆ ಮೇಲೆ ವಿಪರೀತವಾದಂತ ಏನೇನೋ ಕೇಸುಗಳು ಹಾಕಿದಾಳೆ ಹೆಂಡತಿ. ಇದೆ, ಅದೇನಿದೆಯೋ ಇಲ್ವೋ ಕೋರ್ಟ್ ಪರಿಶೀಲನೆಯಲ್ಲಿದೆ, ನ್ಯಾಯಾಲಯದಲ್ಲಿ ನ್ಯಾಯ ಪರಿಶೀಲನೆಯಲ್ಲಿದೆ. ಸಾಕ್ಷಿಗಳು ಇನ್ನೊಂದು ಎಲ್ಲ ನಡೀತಿದೆ. ಹೆಂಡತಿಯ ತಂದೆಗೆ ಸೀರಿಯಸ್ ಆಗುತ್ತೆ, ಯಾರು ನೋಡೋರಿಲ್ಲ ಮಾಡೋರಿಲ್ಲ. ಅಳಿಯ ಆದವನು ಅವ್ರನ್ನ ಕರ್ಕೊಂಡು ಹೋಗ್ಬಿಟ್ಟು ಒಂದು ದೊಡ್ಡ ಆಸ್ಪತ್ರೆಗೆ ಸೇರಿಸಿ ಅವ್ರನ್ನ ರೆಡಿ ಮಾಡ್ತಾನೆ. ಅಯ್ಯೋ ವಯಸ್ಸಾಗಿದ್ದ ಜೀವ, ಹೆಣ್ಣು ಕೊಟ್ಟು ತಂದೆ, ಚೆನ್ನಾಗಿರ್ಲಿ. ಏನೋ ನಮ್ಮಿಬ್ಬರ ನಡುವೆ ಭಿನ್ನಾಭಿಪ್ರಾಯ, ಅದಕ್ಕೆ ಪಾಪ ಆ ಜೀವ ಈ ರೀತಿ ಆಗಬೇಕಂತೇಳಿ ನೀವು ನಂಬಲ್ಲ. ಆತ ನಿಂತು ಒಂದು 3 ತಿಂಗಳು ಓಡಾಡಿ ಲಕ್ಷಗಟ್ಟಲೆ ಖರ್ಚು ಮಾಡಿ ಮಾವಯ್ಯನನ್ನ ಸರಿ ಮಾಡ್ತಾನೆ. ಮಾವಯ್ಯ ಕೋರ್ಟಿಗೆ ಬರ್ತಾರೆ ಓಡಾಡ್ಕೊಂಡು ಚೆನ್ನಾಗಿ. ನೋಡಿ ಆತನ ಧರ್ಮ ಪತ್ನಿಗೆ ಏನ್ ಅನ್ಸುತ್ತೋ, ಇವನ ಮೇಲೇನ ಧರ್ಮ ಇರೋ ಮನುಷ್ಯ, ನನ್ನ ಗಂಡ ಧರ್ಮಕ್ಕೆ ಒಡೆಯ. ಕೋರ್ಟಲ್ ಕೇಸು, ಅವಮಾನ, ವರದಕ್ಷಿಣೆ, ಬೇರೆ ಬೇರೆ ಅಟ್ರಾಸಿಟಿ ಕೇಸುಗಳೆಲ್ಲ ಆಗಿದೆ. ಅದನ್ನೆಲ್ಲ ಮರೆತು ತನ್ನ ಧರ್ಮ ಮಾಡಿದಾನಂದ್ರೆ ಇವನ ಹತ್ರ ಇರೋದು ಒಳ್ಳೇದು, ನಾನೇ ತಪ್ಪು ಮಾಡ್ತಿದ್ದೇನೆ ಅಂತ ಆಕೆ ಕೋರ್ಟಲ್ಲಿ ಆ ಕೇಸ್ ಫೈಲ್ ಹರಿದು ಹಾಕಿ, ಕ್ಷಮಿಸಿ ಸ್ವಾಮಿ ನಂದೇ ತಪ್ಪಿರ್ಬೇಕು, ಇಲ್ಲ ಇವ್ರ ಮೇಲೆ ನಾನು ಕೇಸ್ ಹಾಕೋದಿಲ್ಲ ಅನ್ನೋ ಒಂದು ಮಾತನ್ನ ಹೇಳ್ಬಿಟ್ಟು ಆ ತಾಯಿ ಜೀವ ಗಂಡನ ಜೊತೆಲಿ ಹೋಗುತ್ತೆ, ಆನಂದವಾಗಿದೆ. ಇದು ಇತ್ತೀಚೆಗೆ ನಡೆದಿರ್ತಕ್ಕಂಥ ಒಂದು ವಿಸ್ಮಯಕಾರಿ ಘಟನೆ. ನೋಡಿ ಆತ ಮಾಡಿದ ಧರ್ಮ ಅವನನ್ನು ಕಾಪಾಡ್ಬಿಡ್ತು. ಅದಕ್ಕೆ ಹೇಳೋದು,
ಧರ್ಮ ಮಾಡಿ ಧರ್ಮ ಮಾಡಿ ಧರ್ಮ ಮಾಡಿ ಅನ್ನೋದು ಏನಕ್ಕೆ ಅಂತ ಹೇಳಿದ್ರೆ, ನಿಮ್ಮನ್ನ ಎಲ್ಲೋ ಯಾವುದೋ ರೂಪದಲ್ಲಿ ನಿಮ್ಮನ್ನ ಹುಡ್ಕೊಂಡು ಬಂದು ಕಾಪಾಡುತ್ತೆ. ನೀವು ಅಧರ್ಮ ಮಾಡಿದ್ರೆ ಅದು ಹಾಕಿಟ್ಟಿರುತ್ತೆ. ಕಾದಿದ್ದು ಈ ಜನ್ಮ ಪ್ರಾರಬ್ಧ ಕರ್ಮ, ಈ ಜನ್ಮ ಸಂಚಿತ ಕರ್ಮ, ಎಲ್ಲ ವ್ಯಾವಹಾರಿಕ ಕರ್ಮ, ವ್ಯಾಪಾರ ಕರ್ಮ, ಕುಟುಂಬ ಕರ್ಮ ಎಲ್ಲ ಸೇರಿ ಒಂದು ದಿನ ನಿಮ್ಮನ್ನ ಯಾವುದೋ ರೂಪದಲ್ಲಿ ತಿಂದಾಕುತ್ತೆ. ಇದು ನಿಶ್ಚಿತ. ನೋಡಿ, ಯಾರಿಗೇ ಆಗ್ಲಿ ಮಕ್ಕಳೇ, ಅದು ನಿಮ್ಮ ಅಕ್ಕ, ನಿಮ್ಮ ತಂಗಿ, ನಿಮ್ಮ ಮಗ, ನಿಮ್ಮ ತಮ್ಮ ಒಂದು ಒಡವೆ ಕೊಡ್ತಿದ್ದೀರಿ, ತಗೊಂಡು ಹೋಗ್ತಿದ್ದೀನಿ ಅಂತ ಬರ್ಸ್ಕೊಳ್ಳಿ. ವಾಪಸ್ ತಂದು ಕೊಡ್ತೇನೆ, ಅದಕ್ಕೊಂದು ಕಾಗದ ಪತ್ರ, ನೋಟ್ಬುಕ್ ಅಲ್ಲಿ ಬರ್ಸಿ ಸೈನ್ ತಗೊಂಬಿಡಿ. ಬೇಜಾರೇ ಮಾಡ್ಕೋಬೇಡಿ. ಇದಮ್ಮ 10,000 ರೂಪಾಯಿ ಕೊಡ್ತೀನಿ ಅಂದಿದೆಯಲ್ಲ, ಬರೆದು ಬಿಡು. ಕೊಟ್ಟಿಲ್ಲ ಆಮೇಲೆ ನನ್ನ ಧರ್ಮ ಹೋಗ್ಲಿ ಬಿಡು, ನಮ್ಮ ಅಕ್ಕ, ನನ್ನ ಮಗಳು, ನನ್ನ ಹೆಂಡತಿ, ನನ್ನ ಕೆಲಸಗಾರ, ನಮ್ಮ ಯಜಮಾನ, ಓಕೆ, ಅದಾಮೇಲೆ ಅದು ಧರ್ಮಕ್ಕೂ ಆಗ್ತೀವಿ ನಾವು. ಹೋಗ್ಲಿ ಬಿಡೋ, ನೀನೇನೋ ಇದನ್ನ ಕೊಡೋಕ್ ಬಂದೆ, ನೀನ್ ಮಾಡಿದ ಸಹಾಯ ನಾನು ಮರೆಯಕ್ಕಾಗಲ್ಲ, ನನ್ನ ತಮ್ಮ, ನನ್ನ ಗೆಳೆಯ, ಇರ್ಲಿ ಹೋಗು ಅನ್ನೋದು ಅದು ಬೇರೆ. ಆದರೆ ವ್ಯವಹಾರ, ವ್ಯಾಪಾರ, ಅದು ಏನೇ ಇರ್ಲಿ, ಅದಕ್ಕೊಂದು ಸಾಕ್ಷಿ ಇಟ್ಟುಕೊಳ್ಳಿ, ಬರವಣಿಗೆ ಇರ್ಲಿ. ಆದ್ರೆ ಧರ್ಮ ಅನ್ನೋ ವಿಚಾರ ಬಂದಾಗ ಮಗನಿಗೋ ಮಗಳಿಗೋ ಈಗ ಒಂದು ಮದುವೆ ಮಾಡ್ತೀವಿ, ಧರ್ಮ ಅದು. ಬರ್ಸ್ಕೊಂಡು ನೋಡಮ್ಮ, ನಿನ್ ಮದುವೆಗೆ ನಾನು ಒಂದು 30 ಲಕ್ಷ ಖರ್ಚು ಮಾಡಿದೀನಿ, ನೀನ್ ಕೊಡ್ಬೇಕು ಅಂದ್ರೆ ಅದು ನ್ಯಾಯ. ಕೊಡೋದು ತಗೊಳ್ಳೋದು ವ್ಯಾಪಾರ ಆಗೋಯ್ತು, ವ್ಯವಹಾರ ಆಗೋಯ್ತು. ಹೆಂಡತಿಗೂ ಅಷ್ಟೇ, ಒಂದು ಒಡವೆ ಕೊಡ್ಸಿದ್ರಿ, ಬರವಣಿಗೆ ಒಡವೆ ಕೊಡ್ಸಿದೀನಿ, ಅದನ್ನ ವಾಪಸ್ ಕೊಡ್ಬೇಕು, ಅದು ವ್ಯವಹಾರ. ಕೊಡ್ಸೋದ ಮೇಲೆ ಅದು ನಿಂದಮ್ಮ, ನಿಂದೆ, ಅದು ನಿಂದೆ. ನೀನ್ ಹೇಗಾದ್ರೂ ಬಳಸ್ಕೊ, ಕಷ್ಟಕ್ಕಾದ್ರೂ ಇಟ್ಕೋ. ನೋಡಿ, ರಾಮನ ಕಾಲದಲ್ಲಿ ಈ ತರದ ಘಟನೆಗಳು ತುಂಬಾ ನಡೀತಕ್ಕಂಥದ್ದಾಗುತ್ತೆ. ಏಕೆ ರಾಮ ವಂಶವನ್ನ ನಾವು ಅಷ್ಟು ಪೂಜಿಸ್ತೇವೆ ಅಂತ ಹೇಳಿದ್ರೆ ಅದೇ. ಧರ್ಮಪತ್ನಿ ಮದುವೆ ಮಾಡಿಕೊಟ್ಬಿಟ್ಟಿದ್ದಾರೆ. ಹರಿಶ್ಚಂದ್ರ ನೋಡಿ, ಅವ್ರ ತಂದೆ ಕೂಡ ಬಂದು ಕೇಳೋದಿಲ್ಲ, ಹೆಂಡತಿನ ತಗೊಂಡೋಗಿ ಅಡ ಇಡ್ತಾನೆ, ಮಗನನ್ನು ಅಡ ಇಡ್ತಾನೆ. ನೋಡಿ, ಅಲ್ಲಿ ಅಡ ಇಡ್ಬೇಕಾದ್ರೆ ವ್ಯವಹಾರ. ನೋಡಪ್ಪ, ಬಿಡಿಸ್ಕೋತೀನಿ, ಮಾರ್ಲಿಲ್ಲ, ಬಿಡಿಸ್ಕೋತೀನಿ, ನಾನು ಯಾರಿಗೂ ದುಡ್ಡು ಕೊಡ್ಬೇಕು ಅಂತ ಹೇಳ್ಬಿಟ್ಟು ತನ್ನನ್ನು ಕೂಡ ವ್ಯವಹಾರ, ಅಲ್ಲೊಂದು ಲೆಕ್ಕಾಚಾರ. ಇನ್ನು ಮೇಲೆ ಆದ್ರೂ ಈ ಕಲಿಯುಗ ನನ್ನ ಮಾತು ಕೇಳಿ. ಯಾಕಂದ್ರೆ ಶುಕ್ರ ಅಸ್ತಂಗತ ಶುಕ್ರ ಹೆಚ್ಚು ಕಡಿಮೆ 3 ತಿಂಗಳು ಲಕ್ಷ್ಮಿ ಅಸ್ತಂಗತದಲ್ಲಿದ್ದಾರೆ. ಯಾರಿಗೂ ಗೊತ್ತಿಲ್ಲ, ಯಾರು ಹೇಳ್ತಿಲ್ಲ. ಶುಕ್ರ ಕಟಕದಲ್ಲಿದೆ, ಸಿಂಹದಲ್ಲಿದೆ, ಕನ್ಯಾ ರಾಶಿಗೆ ಬರುತ್ತೆ, 3 ತಿಂಗಳು ಈಗಿರೋದು ಕಟಕದಲ್ಲಿ. ಅಂಟಿಲ್ ಅಂಡ್ ಅನ್ಲೆಸ್ ತುಲಾ ರಾಶಿಗೆ ಲಕ್ಷ್ಮಿ ಬರುವವರೆಗೂ ಆ ಶುಕ್ರ ಅಸ್ತಂಗತವೇ. ದುಡ್ಡು ಕಾಸು ವ್ಯವಹಾರ, ಮೋಸ, ಕೊಡೋದು, ಬಂಗಾರ ಬೆಳ್ಳಿ, ಏರು ಪೇರು, ಇನ್ನೊಂದು ಈ ಸುಳ್ಳಿನ ಕಂತೆಗಳು ನಡೆಯುತ್ತವೆ. ದುಡ್ಡು ಯಾರ ಹತ್ರನೂ ಇರೋಲ್ಲ. ಜಾಗ್ರತೆ, ವೆರಿ ವೆರಿ ಕೇರ್ಫುಲ್. ನೋಡಿ, ರಾಮರ ಕಾಲದಲ್ಲೂ ಇಂಥದ್ದೊಂದು ನಡೆಯುತ್ತೆ. ಒಮ್ಮೆ ರಾಮರ ನ್ಯಾಯ ದರ್ಬಾರ್, ಜನತಾ ದರ್ಬಾರ್ ಎಲ್ಲ ಮುಗಿಯುತ್ತೆ. ಹೊರಡೋ ಸಮಯದಲ್ಲಾದ್ರೂ ರಾಮರು ಹೇಳ್ತಾರೆ, ಲಕ್ಷ್ಮಣ, ಎಷ್ಟಾದ್ರೂ ಧರ್ಮಪ್ರಭು, ತ್ರಿಕಾಲ ಜ್ಞಾನಿ, ಋಗ್ವೇದ ಸಂಹಿತೆಯಲ್ಲಿ ಮಹಾ ವಿದ್ವಾಂಸರು, ರಾಜರ್ಷಿ, ಮಹರ್ಷಿ, ದೇವರ್ಷಿ ಯಾರಾದ್ರೂ ಇದ್ದಾರ, ಕಡೆದಾಗ ನೋಡ್ಕೊಂಡ್ ಬಾಪ ಅಂತ ಹೋದ್ರೆ ಒಂದ್ ನಾಯಿ ಅಳ್ತಾ ಕೂತಿರುತ್ತೆ, ಮೈಯೆಲ್ಲ ರಕ್ತ. ಯಾರು ಇಲ್ಲ. ಈ ನಾಯಿ ಲಕ್ಷ್ಮಣರು ಏನಪ್ಪ ಅಂತ ಹೇಳಿದ್ರೆ, ನನಗ್ ನ್ಯಾಯ ಬೇಕು, ದೊರೆ ಹತ್ರ ಕೇಳ್ಬೇಕಾದ್ ಬಂದಿದ್ದೀನಿ ಅಂತ. ಲಕ್ಷ್ಮಣರು ಸೀದಾ ಕರ್ಕೊಂಡೇ ಬಂದ್ಬಿಟ್ರು. ಸ್ವಾಮಿ, ಈ ನಾಯಿ ಅಳ್ತಿತ್ತು, ಮೈಯೆಲ್ಲ ರಕ್ತ ಅಂತ. ಏನಪ್ಪ ನಿನಗೆ ತೊಂದ್ರೆ, ಹೇಳು ಅಂತ. ಈಗ ಸಭೆಯಲ್ಲಿ ತುಂಬಾ ಮಂತ್ರಿಗಳು, ಸಹೋದ್ಯೋಗಿಗಳು, ಇವಾಗ ಹೆಂಗ್ ಹೇಳ್ತೀವಿ, ಒಂದು ದೊರೆ ಅಂದ್ಮೇಲೆ ಅಲ್ಲಿ ಯಾರ್ಯಾರು ಸೆಕ್ರೆಟರಿಯೇಟ್ಗಳು, ಕಲೆಕ್ಟರ್ಗಳು, ನ್ಯಾಯಕ್ಕೆ ಸಂಬಂಧಪಟ್ಟಂಥವ್ರು, ತತ್ವಕ್ಕೆ ಸಂಬಂಧಪಟ್ಟಂಥವ್ರು, ಧರ್ಮಕ್ಕೆ ಸಂಬಂಧಪಟ್ಟಂಥವ್ರು, ಕಾನೂನಿಗೆ ಸಂಬಂಧಪಟ್ಟಂಥವ್ರು ಯಾರ್ಯಾರೋ ಇರ್ತಾರೆ. ಅವರು ನೋಡ್ತಿದ್ದಾರೆ, ಇದೇನೋ ಇದು, ಇದು ಅಂತ. ನೋಡಿ, ರಾಮರ ಕಾಲದಲ್ಲಿ ನಾಯಿಗೂ ನ್ಯಾಯ ಕೇಳೋ ಅಧಿಕಾರ ಐತಿ. ಇವತ್ತು ಮನುಷ್ಯರಿಗೆ ಇಲ್ಲ. ನ್ಯಾಯ ನೀವು ಮಾತಾಡಿ ನೋಡಿ, ನೀವು ಇಲ್ಲವೇ ಇಲ್ಲ, ಎಂಥದ್ದು ಇಲ್ಲ. ಈಗ ಬಡ್ದಿರೋ ಒಂದು ಮಳೆಗೆ ನೋಡಿ, 3 ದಿನದ ಮಳೆ, ಬೆಂಗಳೂರು ಕತೆ ಚದರ ಆಗ್ಬಿಟ್ಟಿದೆ ರೋಡುಗಳು. ಯಾರಪ್ಪ ಕೇಳ್ತಾರೆ? ಯಾರು ಕೇಳೋರಿಲ್ಲ. ಆಳುವವನೇ, ಅವನದ್ದೇ.
ನೋಡಿ ಆ ನಾಯಿಯನ್ನ ರಾಮರು ಕೇಳ್ತಾರೆ, ಯಾಕೆ ಏನಾಯ್ತಪ್ಪ ಅಂತ. ಸ್ವಾಮಿ, ಸುಖ ಸುಮ್ಮನೆ ನನ್ನನ್ನ ಒಬ್ಬ ಸರ್ವಾರ್ಥ ಸಿದ್ಧಿ ಅನ್ನೋ ಒಬ್ಬ ವ್ಯಕ್ತಿ ಹೊಡೆದಾಕ್ಬಿಟ್ಟ ಸ್ವಾಮಿ. ನನ್ ಮೈಯೆಲ್ಲ ರಕ್ತ ಸ್ವಾಮಿ, ನನ್ ಗಾಯ ಬರುವಾಗೆ, ನಾನು ಅಷ್ಟು ದೊಡ್ಡ ತಪ್ಪು ಮಾಡಿಲ್ಲ ಸ್ವಾಮಿ, ಈ ತರ ರಕ್ತ ಬರುವಾಗೆ ನೋಡಿ ಸ್ವಾಮಿ, ಬಾಯಲ್ಲೆಲ್ಲ ಅಲ್ಲೆಲ್ಲ ಬಿದ್ದೋಗ್ಬಿಟ್ಟಿದೆ ಸ್ವಾಮಿ, ನೋಡಿ ಸ್ವಾಮಿ, ಕೈಗೆಲ್ಲ ಏಟಾಗ್ಬಿಟ್ಟಿದೆ ಸ್ವಾಮಿ, ಸ್ವಾಮಿ ಕಿವಿಯೆಲ್ಲ ಅರ್ಧೋಗ್ಬಿಟ್ಟಿದೆ ನೋಡಿ ಸ್ವಾಮಿ, ಬೂಡೆ ಬಿಸಿಲಿಗೆ ಕಾಯಿಸ್ಬಿಟ್ಟಿದ್ದಾನೆ, ರಕ್ತ ಬರ್ತಿದೆ ಸ್ವಾಮಿ. ಹೌದು, ನಾಯಿ ಮಾತಾಡ್ತಿದೆ. ಕೆಲವರು ಬಲಶಾಲಿಗಳು ಆತರ ಮಾಡ್ಬಿಡ್ತಾರೆ. ಇಮಿಡಿಯೇಟ್ ರಾಮರು ಆ ಆ ಸರ್ವಾರ್ಥ ಸಿದ್ಧಿ ಅನ್ನೋ ವ್ಯಕ್ತಿಯನ್ನ ಕರೆಸ್ತಾರೆ. ಚೆನ್ನಾಗಿ ಗಡತ್ತಾಗಿ ಬರ್ತಾನೆ. ಬಂದು ರಾಮರ ಇದು ಸಭೆ, ಸ್ವಾಮಿ ಏನಾಯ್ತು ಅಂತ. ಈ ನಾಯಿಗೆ ನೀನು ನೋವು ಕೊಟ್ಟಿಯ, ಹೊಡೆದಿಯ, ಇಷ್ಟು ದೊಡ್ಡ ಏಟು ಕೊಡುವಷ್ಟು, ಇಷ್ಟು ದೊಡ್ಡ ನೋವು ಕೊಡುವಷ್ಟು, ರಕ್ತ ಬರೋ ಹಾಗೆ, ಕೈಕಾಲು ಮುರಿಯೋ ಹಾಗೆ ಹೊಡೆದಿದ್ಯಾ ಅಂದ್ರೆ ತಪ್ಪೆ. ಅದರಲ್ಲೂ ಅಷ್ಟು ದೊಡ್ಡ ತಪ್ಪು ಮಾಡಿದ್ದ ಈ ನಾಯಿ ಅಂದಾಗ ನೋಡಿ ರಾಮರ ಆಡಳಿತ ಹೆಂಗಿರುತ್ತೆ ಅಂದ್ರೆ ಒಬ್ಬ ಸಾಮಾನ್ಯ ಮನುಷ್ಯ ಕೂಡ ಸುಳ್ಳು ಹೇಳಲ್ಲ, ಸರ್ವಾರ್ಥ ಸಿದ್ಧಿ ಒಪ್ಕೋತಾನೆ. ಹೌದು ಸ್ವಾಮಿ, ತಪ್ಪೆ, ಅಲ್ಲಿ ಏನೋ ನಾನು ಕೆಲಸ ಮಾಡ್ತಿದ್ದೆ, ಹಿಂಗ್ ನುಗ್ಗು ಬಿಡ್ತು, ನಾನೊಂದು ಪೂಜೆ ಸಂಸ್ಕಾರ ಅಂತ ಇಷ್ಟು ಹೊಡಿಬಾರ್ದಿತ್ತು, ನಂದೇ ತಪ್ಪು ಸ್ವಾಮಿ, ಸುಖ ಸುಮ್ಮನೆ, ಅದೆಷ್ಟಾದ್ರೂ ನಾಯಿ ಬುದ್ಧಿ ಮಾಡಬಾರ್ದಿತ್ತು, ಹೊಡೆದು ಬಿಟ್ಟೆ ಸ್ವಾಮಿ, ನೀವೇನ್ ಶಿಕ್ಷೆ ಕೊಡ್ತೀರೋ ನಾನು ತಗೋತೀನಿ ಅಂತ ಹೇಳ್ತಾನೆ. ನೋಡಿ ಆ ವ್ಯಕ್ತಿಯಲ್ಲಿರುವ ಧರ್ಮ ಪ್ರಜ್ಞೆ, ಅದಕ್ಕೆ ಹೇಳೋದು ಯಥಾ ರಾಜ ತಥಾ ಪ್ರಜಾ, ಯಥಾ ಪ್ರಜಾ ತಥಾ ರಾಜ. ಆ ವ್ಯಕ್ತಿಯಲ್ಲಿರತಕ್ಕಂಥ ಒಂದು ಧರ್ಮ ಪ್ರಜ್ಞೆ ನೋಡಿ, ಅವನಿಲ್ಲ ಅನ್ಬೋದಿತ್ತು, ಯಾರೇ ಇದೆ ಸಾಕ್ಷಿ ಅಂತ. ದೊರೆಯಂತೆಯೇ ಪ್ರಜೆ, ಪ್ರಜೆಯಂತೆಯೇ ದೊರೆ. ಈಗ ಅವನು ಒಪ್ಕೋಬಿಟ್ಟ, ಎಲ್ರೂ ಚಕಿತರು. ಸರಿ, ಈಗ ಅವನಿಗೆ ಶಿಕ್ಷೆ ಕೊಡಬೇಕು. ಎಲ್ರೂ ಕೇಳ್ತಾರೆ, ಧರ್ಮಪ್ರಭು, ನನ್ನ ರಾಮಪ್ರಭು, ಪಟ್ಟಾಭಿರಾಮ, ಸೀತಾರಾಮ, ಕೋದಂಡರಾಮ, ದಾಶರಥಿ ಕೇಳ್ತಿದ್ದಾಗೆ ಯಾರ ಹತ್ರನೂ ಉತ್ತರ ಇಲ್ಲ. ಸ್ವಾಮಿ, ಇದು ಪ್ರಾಣಿಗೂ ಮನುಷ್ಯನಿಗೂ ನಡುವೆ ನಡೆದಿರ್ತಕ್ಕಂಥ ಒಂದು ತಪ್ಪು ಒಪ್ಪುಗಳು. ಈ ಮನುಷ್ಯರು ತಪ್ಪು ಮಾಡಿದ್ದ ಅಂದ್ರೆ ನಾವು ಹುಡುಕಿ ಏನ್ ಶಿಕ್ಷೆ ಕೊಡ್ಬೋದು, ಎಷ್ಟ್ ದಿನ ಜೈಲ್ಗೆ ಹಾಕ್ಬೋದು, ಇಲ್ಲ ಇನ್ನೊಂದೇನೋ ಹಾಕ್ಬೋದು, ಸಾದಾ ಶಿಕ್ಷೆ, ಕಠಿಣ ಶಿಕ್ಷೆ, ಇದೆಲ್ಲ ಕೊಡ್ಬೋದು. ಆದ್ರೆ ಪ್ರಾಣಿ ಮೇಲೆ ಹಾಕಿರೋದು ಅದು ನಮ್ಮ ಹತ್ರ ಕಾನೂನಲ್ಲಿ ಇದಿಲ್ವೇ, ಏನ್ ಮಾಡೋದು ಅಂತಾರೆ. ರಾಮರಿಗೂ ತಲೆ ತೋಚಲ್ಲ, ದಿಕ್ಕು ತೋಚಲ್ಲ, ಏನಪ್ಪಾ ಅಂತ ತಲೆಗೆ ಓಡ್ತಿಲ್ಲ. ಯೋಚಿಸ್ತಾರೆ ಧರ್ಮಪ್ರಭು, ಧರ್ಮದ ಸಾಕ್ಷಾತ್ಕಾರ ಅಲ್ವಾ. ನಾಯಿಯನ್ನೇ ಕೇಳ್ತಾರೆ, ಏನಪ್ಪಾ ನೀನೇ ಹೇಳ್ಬೇಕು, ಗಾಯ ಆದವು ನೀನೇ ಅಲ್ವಾ, ಸುಖ ಸುಮ್ಮನೆ ಏಟು ತಿಂದೆ, ರಕ್ತ ಹೊಡ್ಸ್ಕೊಂಡೆ, ಹಿಂಗೆಲ್ಲ ಆಯ್ತು, ಗಾಯ ಆಯ್ತು ಅಂದಲ್ಲ, ನನಗೆ ಯಾರ ದಿಕ್ಕು ಸ್ವಾಮಿ, ನ್ಯಾಯನೇ ಇಲ್ವಲ್ಲ ಅಂದಲ್ಲ. ಈಗ ನೋಡು, ನ್ಯಾಯದ ಪರದಲ್ಲಿ ನಿಲ್ಸಿದ್ದೀನಿ, ಸರ್ವಾರ್ಥ ಸಿದ್ಧಿನ ನಿಲ್ಸಿದ್ದೀನಿ, ಈಗ ನೀನೇ ಹೇಳ್ಬಿಡು, ಅದೇನ್ ಶಿಕ್ಷೆ ಕೊಡೋಣ ಕೊಡ್ಸೋಣ ಅಂತ ಹೇಳ್ತಾರೆ. ಆಗ ನಾಯಿ ಯೋಚನೆ ಮಾಡ್ಬಿಟ್ಟು, ಸ್ವಾಮಿ ಇವ್ರನ್ನ ಒಂದೂರಿಗೆ ದೊರೆ ಮಾಡ್ಬಿಡಿ ಅಂತ ಹೇಳುತ್ತೆ. ಒಂದೂರಿಗೆ ಆಡಳಿತಾಧಿಕಾರಿ, ಲೀಡರು ಇಲ್ಲ ದೊರೆ ತರ. ಈಗ ನಮ್ಮೂರಲ್ಲಿ ಒಂದು ದೊರೆ ಅಂತೀವಲ್ಲ, ಸಂವಾಟ, ಒಂದು ಕಲೆಕ್ಟರ್ ಅನ್ಕೊಳ್ಳಿ, ಇನ್ನೊಂದು ಏನಾದ್ರೂ ಅನ್ಕೊಳ್ಳಿ, ದೊರೆ, ಆ ಕ್ಷೇತ್ರಕ್ಕೆ ದೊರೆ. ಸರಿಪ್ಪ ಆಯ್ತು ಅಂತೇಳಿ ಸರ್ವಾರ್ಥ ಸಿದ್ಧಿಯನ್ನ ಈ ಊರಿಗೆ ದೊರೆ ಮಾಡ್ರಿ ಅಂತ. ಸರ್ವಾರ್ಥ ಸಿದ್ಧಿಗೂ ಆಶ್ಚರ್ಯ, ಇದೇನೋ ಇದು ಶಿಕ್ಷೆ ಅಲ್ಲ, ಇದು ಭೋಗ, ಸ್ಥಾನ, ಅಧಿಕಾರ, ವಾವ್ ಅಂತ ಆತ ಖುಷಿ ಪಡ್ತಿದ್ರೆ ಧರ್ಮಪ್ರಭುಗೂ ಒಂಚೂರು, ಅಲ್ಲಿರೋರ್ಗೂ ಕೂಡ ಒಂಥರ ಕನ್ಫ್ಯೂಷನ್ ಆಗ್ತಿದೆ. ಏನಾಯ್ತು, ಶಿಕ್ಷೆ ಕೊಡು ಅಂದ್ರೆ ಇದು ಪದವಿ ಕೊಡು ಅಂತ ಹೇಳಿದೆಯಲ್ಲ ಅಂತ ಹೇಳ್ಬಿಟ್ಟು ನಾಯಿನ್ ಕೇಳ್ತಾರೆ, ಏನಪ್ಪಾ ಇದು ಕರೆಕ್ಟಾ, ನಮ್ಗೆ ಯಾಕೋ ತೋರಿಸ್ತಿಲ್ಲ ಅಂದ್ರೆ, ಕರೆಕ್ಟ್ ಸ್ವಾಮಿ ಅನ್ನೋದು. ಯಾಕೆ ಸ್ವಾಮಿ, ಒಂದು ಮಾತು ಹೇಳ ದೊರೆ ಪ್ರಭು, ಯಾವಾಗ ಮನುಷ್ಯನಿಗೆ ಅಧಿಕಾರ ಸಿಗುತ್ತೋ ಹೋಗ್ತಾ ಅವ್ನ ತಲೆ ಕೆಡುತ್ತೆ, ಮಾಡಬಾರ್ದೆಲ್ಲ ಮಾಡ್ತಾನೆ. ತನ್ನವ್ರನ್ನೇ ಸೇರ್ಸ್ಕೊತಾನೆ, ತನ್ನ ಜಾತಿಯವ್ರನ್ನೇ, ತನ್ನ ಕುಲ ಬಾಂಧವ್ರನ್ನೇ ಸೇರ್ಸ್ಕೊತಾನೆ, ಇನ್ನೂ ದುಡ್ಡು ಶೇಖರಿಸ್ಕೊತಾನೆ, ಈ ಅಧಿಕಾರ ಬೇಕು ಅಂತ ಮಾಡಬಾರ್ದೆಲ್ಲ ಮಾಡ್ತಾನ, ಮಾಡಬಾರದ್ದೆಲ್ಲ ಮಾಡ್ತಾನ. ಎಲ್ಲ ಮೋಸ, ಎಲ್ಲ ಆದಾಗ ಕಿತ್ಕೊಳ್ಳೋದು, ಸುಳ್ಳು ಹೇಳೋದು ಎಲ್ಲ ಮಾಡ್ತಾನ. ಮಾಡಬಾರ್ದು ಮಾಡಿ ಇಲ್ಲದ ಪಾಪದ ಗಂಟು ತುಂಬಿಸ್ಕೊಂಡ್ ಕಡೆಗೆ ಮುಂದಿನ ಜನ್ಮದಲ್ಲಿ ಇವನು ನಂತರ ನಾಯಿ ಆಗ್ಬಿಡ್ತಾನೆ, ಎಲ್ರ ಕೈಯಲ್ಲೂ ಇಕ್ಕಿಸ್ಕೊತಾನೆ. ನೋಡಿ ಹೆಂಗಿದೆ. ನಾನು ಹಿಂದಿನ ಜನ್ಮದಲ್ಲಿ ಹಿಂಗಾಗಿದೆ ಸ್ವಾಮಿ, ಪೂರ್ವ ಜನ್ಮದ ಸಂಸ್ಕಾರ ನಾಯಿಗೆ ನೆನಪಿದೆ.
ಹಿಂಗಾಗಿದ್ದೆ. ಅಧಿಕಾರ ದುರುಪಯೋಗ ಮಾಡ್ಕೊಂಡೆ, ಧರ್ಮ ದುರುಪಯೋಗ ಮಾಡ್ಕೊಂಡೆ, ನ್ಯಾಯ ದುರುಪಯೋಗ ಮಾಡ್ಕೊಂಡೆ, ಕಾನೂನು ದುರುಪಯೋಗ ಮಾಡ್ಕೊಂಡೆ, ಎಲ್ಲ ನಂದೇ ಅಂದೆ. ಹಚ್ಕೊಂಡಿದ್ದು ಇನ್ನೊಬ್ಬರು ಜಾಗ. ನೀವು ಕೇಳ್ತಿರ್ತೀರಿ, ಇವಾಗ ಒಂದು ಅಧಿಕಾರಿ ಆಗಿದ್ದೆ, ಈ ಜಾಗ ಗೌರ್ಮೆಂಟ್ಗೆ ಅಂತ ಹೇಳ್ಬಿಡ್ತಾರೆ. ಮೊನ್ನೆ ಕೂಡ ನಮ್ಮ ಗುರುಗಳಿಗೂ ಒಂದು ಕೇಸು. ನೀವು ನಮ್ಮಲ್ಲ 2 ವರ್ಷದಿಂದ ಜಾಗ ಹುಡುಕ್ತಿದ್ದಾರೆ. 2 ವರ್ಷದಿಂದ ಆ ಜಾಗ ಹುಡುಕ್ತಿದ್ದೇವೆ, ಕೇಸ್ ಗೆದ್ದಿದ್ದಾರೆ. ಆ ಜಾಗ ಯಾವುದು ಅಂತ ಸಿಕ್ಕಾಗ್ತಿಲ್ಲ. ಯಾವ ಅಧಿಕಾರಿನೂ ಅಲ್ಲಿ ಬಂದ್ಬಿಟ್ಟು ಅದನ್ನ ಮಾರ್ಕ್ ಮಾಡಿ ತೋರಿಸ್ತಿಲ್ಲ. ಕೋರ್ಟ್ನಲ್ಲಿ ಏನ್ ಹೇಳ್ಬೇಕು, ನಾವು ನ್ಯಾಯಾಧೀಶರು ನ್ಯಾಯ ಅಲ್ಲ ಆಲ್ಮೋಸ್ಟ್ ಬಂದ್ಬಿಟ್ಟಿದೆ, ಅದ್ ಮಾರ್ಕ್ ಮಾಡಿ ಅದು ಆಕ್ಷನ್ ಹಾಕ್ಬೇಕು, ಅವ್ರು ಬರೋ ದುಡ್ಡು ಬರಬೇಕು. ಪ್ರಾಪರ್ಟಿ ಪೇಪರ್ ಕೊಟ್ಟಿದ್ದಾರೆ, ಕೇಸ್ ಹಾಕೊಂಡಿದ್ದಾರೆ, ಗೆದ್ದಿದ್ದಾರೆ. ಪ್ರಾಪರ್ಟಿ ವ್ಯಕ್ತಿ ಇಲ್ಲ. ಈಗ ಪ್ರಾಪರ್ಟಿ ಎಲ್ಲಿದೆ ಅಂತ ಹೇಳ್ಬಿಟ್ಟು ಒಂದು ಅದು BBMP BDA ಗ್ರಾಮ ಪಂಚಾಯತಿಯ ಒಂದು ಗೊತ್ತಾಗ್ತಿಲ್ಲ. 3 ಕೈ ಎತ್ತಿದ್ದಾರೆ. ಏನು ಮಾಡಿದ್ರು ಅಂದ್ರು 2 ವರ್ಷದಿಂದ ಅಲ್ಲಿ ನೋಡಿ, ಅಧಿಕಾರದ ಮದ, ಏನೋ ಸುಳ್ಳು ಹೇಳ್ತಾರೆ, ಏನೋ ಕಲಬೆರಕೆ ಮಾಡ್ತಾರೆ, ಕಡೆಗೆ ಈ ತರ ನಾಯಿ ಪಾಡಾಗಿ ಬದುಕುತ್ತಾರೆ, ಹೊಡಿಸ್ಕೋತಾರೆ. ಎಲ್ಲೋ ಮಣ್ಣು, ಎಲ್ಲೋ ಬೀದಿನಲ್ಲಿ ಮಳೆ, ಬಿಸಿಲು, ಗಾಳಿ, ಅಂದೆ ಅವ್ರ ಬದುಕು ಯೋಚನೆ ಮಾಡಿ ನೋಡಿ. ಇಷ್ಟೇ ರಾಮರ ಕಾಲದಲ್ಲೂ ಕೂಡ ನೋಡಿ, ಒಂದು ನಾಯಿ ಕೂಡ ಆತರ ಯೋಚನೆ ಮಾಡಿತ್ತು. ನಾವು ನೋಡಿ, ಅದಕ್ಕೆ ಏನಕ್ಕೆ ನಮ್ಮ ವೈದಿಕ ಸಂಸ್ಕಾರ ತಿಳ್ಕೋಬೇಕು. ರಾಮಾಯಣ ಮಹಾಭಾರತ ಅಂದ್ರೆ ನಮ್ಮಲ್ಲಿ ಒಂಚೂರು ಅಧಿಕಾರ ಬಂದಿದ ತಕ್ಷಣ, ಒಂದು ಪೊಗುರು ಬಂದಿದ ತಕ್ಷಣ ಮಾಡಬಾರ್ದಲ್ಲ. ನೀವೊಂದು ಗುರು ಆಗ್ಬಿಟ್ರೆ ನೋಡಿ, ಅದೇ ನಾಯಿ ಅವನೊಂದು ಗುರು ಮಾಡ್ಬಿಡು ಅಂತ ಹೇಳಿದ್ರೆ, ಇವತ್ತು ಯಾರಾದ್ರೂ ಗುರುಗಳು ನೀವು ಗಮನಿಸಿ ನೋಡಿ, ಪಟ್ಟ ಪೀಠ ತಮ್ಮ ಜಾತಿ, ತಮ್ಮ ಕುಲ ಬಾಂಧವರು, ತಮ್ಮದೇ ಸರಿ, ಸರ್ವೇ ಜನೋ ಸುಖಿನೋ ಭವಂತು, ಅದು ಆ ಸ್ಥಾನ. ಎಲ್ಲರೂ ಸಮಾನ. ಫಸ್ಟ್ ತಮ್ಮ ಜಾತಿ ಬಾಂಧವರಿಗೆ ಒಂದ್ ಮಾಡೋದು, ಹೋಗೋದು ದೊರೆ ಹತ್ರ ಹೋಗೋದು, ನಮ್ಮ ಜಾತಿಯವ್ರಿಗೆ ರಿಸರ್ವೇಶನ್ ಕೊಡಿ ಅನ್ನೋದು. ಮಾಡಬಾರ್ದೆಲ್ಲ ಮಾಡಿದ್ರೆ ನೆಕ್ಸ್ಟ್ ಜನ್ಮ ಇಂಥದ್ದೇ ಆಗೋದು. ದೇವರ ಪದವಿ ಪ್ರತಿಷ್ಠೆ ಸ್ಥಾನ ಕೊಟ್ಟಿರೋದು ಸೇವೆ ಮಾಡಿ ಅಂದ್ರೆ ಬಾಚ್ಕೊಳ್ಳೋದು, ದೋಚ್ಕೊಳ್ಳೋದು ಎಲ್ಲ ಮಾಡ್ತಾರೆ. ನಾಯಿ ಜನ್ಮ ಅಷ್ಟೇ. ಇರ್ಲಿ, ಅವ್ರವ್ರ ಪಾಡಿಗೆ ಅವ್ರವ್ರು ಇರ್ಲಿ. ನಮಗೆ ನಮ್ಮ ವಾರದ ಭವಿಷ್ಯ ಹೇಳಿ ಗುರುಗಳೇ. ಸೊ ಇನ್ನು ಮೇಲೆ ಯಾರ ಜೊತೆಯೇ ವ್ಯವಹಾರ ಅಂತ ಕೊಡ್ತೀರಿ, ಲೆಟ್ ಇಟ್ ಬಿ ರೈಟ್. ಇಲ್ಲ, ಅದು ಇಲ್ಲ, ಕೊಡ್ಲೇಬೇಡಿ ಸ್ವಾಮಿ. ಕೊಟ್ಟು ಕೆಟ್ಟವನಾಗುವುದಕ್ಕಿಂತ ಕೊಡದೇ ಕೆಟ್ಟವನಾಗಿ ಬಿಡಿ. ಕೊಟ್ಟಷ್ಟು ಅವನ್ಗೇನಿದೆ ಬಿಡು, ಕೊಡ್ತಿದ್ದಾನೆ, ಇರೋದಕ್ಕೆ ಕೊಡ್ತಾವನೆ. ಅವನಿಗೇನು ಲಕ್ಷ ಸಂಪಾದಿಸ್ತಿದ್ದಾನೆ, ಕೊಡ್ಲಿ ಬಿಡು. ಈ ಮಟ್ಟಕ್ಕೆ ಮನುಷ್ಯ ಮೃಗನಾಗಿ ಬಿಡುತ್ತಾನೆ, ಅಷ್ಟು ಒಂದು ಮೋಸಗಾರ ಆಗ್ಬಿಡ್ತಾನೆ. ಇಷ್ಟೇ ಜಾಗ್ರತೆ ಅಂತ ಹೇಳ್ತಾ ಈ ವಾರದ ಭವಿಷ್ಯ ನೋಡೋಣ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರ್ತೇನೆ. ಮಾತೃದೇವೋ ಭವ. ನಮಾಮಿ ಶಂಕರ. ಕಟಕ ರಾಶಿಗೆ ಯಾವಾಗಲೂ ಕುಟುಕ್ತಲೇ ಇರುತ್ತೆ ಜೀವನ. ಒಂದ ಸಂಗಾತಿ ಇಲ್ಲ ಮಕ್ಕಳು. ಹಾಗೆ ಮೀನು ರಾಶಿಯವರಿಗೆ ಒಂದು ತಂದೆ ಇಲ್ಲ ತಾಯಿ, ಇವರಿಂದ ದೂರ ಇರ್ತೀರಿ, ಇಲ್ಲ ಹತ್ರಕ್ಕೆ ಹೋದಷ್ಟು ನೋವು ತಿಂತೀರಿ. ಅನುರಾಧ ನಕ್ಷತ್ರಕ್ಕೆ ಯಾವಾಗಲೂ ಅನುರಾಧ ದೋಷವೇ. ಯಾಕೋ ಜ್ಯೇಷ್ಠ ನಕ್ಷತ್ರದವ್ರಿಗೆ ಮದುವೆ ವಿಚಾರದಲ್ಲಿ ಅಲ್ಲೊಂದು ಯುದ್ಧವೇ. ಏನು ಕನ್ಯಾ ರಾಶಿ ಕೇಳಲೇಬೇಡಿ, ಕಣ್ಣೀರು ತಪ್ಪಿದ್ದಲ್ಲ. ಯಾಕೆ ಇಷ್ಟೆಲ್ಲ ಕನ್ಫ್ಯೂಷನ್ ತಿಳ್ಕೋಬೇಕಾ? ಫೋನಿನ ಮುಖಾಂತರವೇ ನಿಮ್ಮ ಸಮಸ್ಯೆಗಳಿಗೆ ನಾವು ನಿಮ್ಮ ಜೊತೆ ಇದ್ದು ಪರಿಹಾರ ಕೊಡ್ತೇನೆ. ನಾನು ನಿಮ್ಮ ಪ್ರೀತಿಯ ರವಿಶಂಕರ್ ಗುರೂಜಿ. ಈ ಕೆಳಗಿನ ಫೋನ್ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗೊಂದು ಉತ್ತರ ಪಡೆಯಿರಿ. ನಮಾಮಿ ಶಂಕರ. ನಮಾಮಿ ಶಂಕರ. ಮೇಷರಾಶಿ ಸ್ವಲ್ಪ ಜಾಗ್ರತೆ ಮಕ್ಕಳೇ. ಬುಧ ಗುರುಸಾರದಲ್ಲಿ ಮಿಥುನದಲ್ಲಿ ಕುಳಿತಿದ್ದಾನೆ. ಶುಕ್ರ ಅಸ್ತಂಗತ. ಈ 3 ತಿಂಗಳು ತುಂಬಾ ಕೇರ್ಫುಲ್ ಆಗಿರಿ. ಅದರಲ್ಲೂ ಶನಿ ಬೇರೆ ವಕ್ರನಾಗಿ ಬರ್ತಾನೆ, ರಾಹು ನೋಡ್ತಾನೆ. ರಾಹು ಅಂದ್ರೆ ಏನು? ಆಸೆಗಳು, ಕನಸುಗಳು, ದೊಡ್ಡದಾಗಿ ಕಾಣಿಸೋದು. ಭೂತ ಅವನು.
ಬ್ರಹ್ಮರಾಕ್ಷಸ ಏನೋ ಇವರು ಅಂತಾರಲ್ವ, ಅವನನ್ನ ಈ ಕರ್ಮಕಾರಕ, ಸೇವಾಕಾರಕ, ನ್ಯಾಯಕಾರಕ ಹಿಂಗ್ ನೋಡ್ತಾನೆ. ಎಂದಕ್ಕೆ ಹೋಗ್ತಾನೆ? ಸೊ ಜುಲೈ ಮಧ್ಯಭಾಗದಲ್ಲಿ ಅಲ್ಲೊಂದು ಮೂವ್ಮೆಂಟ್ ನಡೆಯುತ್ತೆ. ವೆರಿ ಕೇರ್ಫುಲ್. ಆಮೇಲೆ ಬುಧನ ಈ ಒಂದು ಪ್ರಭಾವ, ತುಂಬ ಜಾಗ್ರತೆ. ಟ್ರೇಡಿಂಗ್, ಸ್ಟಾಕ್ ಮಾರ್ಕೆಟ್, ಮನಿ ಲಾಂಡ್ರಿಂಗ್, ಬೇರೆ ಬೇರೆ ರೀತಿಯ ಒಂದು ವಿಚಿತ್ರಗಳು ನಮ್ಮನ್ನು ಕರ್ಕೊಂಡೋಗಿ ನಿಲ್ಸುತ್ತೆ. ತುಂಬ ಬುದ್ಧಿವಂತರಾಗ್ಬಿಡ್ತವೆ ನಾವು. ಪ್ರಾಬ್ಲಮ್ ಅದೇ, ನಮಗೆ ಎಲ್ಲ ಗೊತ್ತು, ನಾವೆಲ್ಲ ಮಾಡ್ತೀವಿ, ನಾವೆಲ್ಲ ನೋಡ್ತೀವಿ ಅನ್ನತಕ್ಕಂಥ ಭಾವ. ನನಗೆಲ್ಲ ಗೊತ್ತು, ನೀನೇನು ಹೇಳೋದು? ಈಗ ನೋಡಿ, ಆ ಒಂದು ಯಾವುದೋ ಒಂದು ಜಿರಳೆ ಪಾರ್ಟಿ, ನಿಜವೇ ಬೇಕು, ನಮಗೊಂದು ಪ್ರಶ್ನೆ ಮಾಡುವಂಥ ಒಂದು ಬೇಕು, ಬಟ್ ಅದನ್ನೇ ದೊಡ್ಡದು ಮಾಡಿ ಇನ್ನೊಂದು ಮಾಡಿ ಮಾಡುವಂಥ ಕೆಲಸಗಳು ತುಂಬ ಇದೆ. ಇದೇ ಒಂದು ಸಂಘಟನಾ ಚಾತುರ್ಯವನ್ನ ತಗೊಂಡು ಎಷ್ಟೋ ಕಲ್ಯಾಣಿಗಳು ಶುದ್ಧಿ ಮಾಡಿಸ್ಬೋದು, ಕೆರೆಗಳು ಶುದ್ಧಿ ಮಾಡಿಸ್ಬೋದು, ಗಿಡಗಳು ನೆಡಬಹುದು, ಪ್ಲಾಸ್ಟಿಕ್ ಬ್ಯಾನ್ ಮಾಡಿಸೋ ಥರ ಮಾಡ್ಬೋದು. ಅಂಥದ್ದೇ ಒಂದು ಸಂಘಟನೆಯನ್ನು ಕಟ್ಟಿಬಿಟ್ಟು ಬೇರೆ ಬೇರೆ ವ್ಯವಸ್ಥೆಗಳನ್ನು ಮಾಡತಕ್ಕಂಥದ್ದು ಮಾಡಬಹುದು. ಕೋಟ್ಯಾಂತರ ಜನ ಸೇರ್ತಿದ್ದಾರೆ ಅಂತಿದಾರಲ್ವಾ, ಅವರೆಲ್ಲ ಒಂದು ದೇಣಿಗೆ ತೆಗೆದು ಬಡವರಿಗೋ, ತುಂಬ ಈ ಒಂದು ಕೆಲಸ ಇಲ್ಲ ಅವ್ರಿಗೇನಾದ್ರೂ ಒಂದು ಕೆಲಸದ ವ್ಯವಸ್ಥೆ, ಕೃಷಿ ಟ್ರೈನಿಂಗ್ ಮಾಡೋದು, ಗುಡಿ ಕೈಗಾರಿಕೆ ಟ್ರೈನಿಂಗ್ ಮಾಡೋದು, ಇಂಥದ್ದೆಲ್ಲ ಮಾಡ್ಬೋದಲ್ವಾ? ಅದನ್ನ ಒಳ್ಳೆ ಪಥಕ್ಕೆ ತಗೊಂಡು ಹೋಗೋದು. ಅದನ್ನೊಂದು ಗಲಾಟೆ ಮಾಡಿಸಿ, ದೊಂಬಿ ಮಾಡಿಸಿ, ಎಲ್ಲಿಲ್ಲ. ರಾಮರ ಕಾಲದಲ್ಲೇ ಒಂದು ಬೀದಿ ಹೋಗೋ ನಾಯಿನ ಹುಚ್ಚನಾಯಿ ಹೊಡೆದಾಗ ಹೊಡೆದಿದ್ದಾರೆ. ಆಗ ರಾಮ ಇದ್ದ ಕೇಳೋಕೆ, ಈಗ ರಾಮರಿದ್ದಾರ? ನಮ್ಮಲ್ಲಿ ರಾಮ ತತ್ವ ಇದೆಯಾ? ಯೋಚನೆ ಮಾಡಿ ನೋಡಿ. ಇಂಥ ಒಂದು ಸಂಘಟನೆಯನ್ನ ಇರುತ್ತೆ. ಎಷ್ಟೇ ಒಳ್ಳೆ ಅಕ್ಕಿ ತೆಗೆದುಕೊಂಡರೂ ಒಂದು ಕಲ್ಲಿರುತ್ತೆ. ಇದನ್ನ ತಗೊಂಡು ಅದನ್ನ ಇನ್ನೊಂದು ರೀತಿ ಮಾಡಿ, ಹೌದು, ಪ್ರತಿ 60 ವರ್ಷಕ್ಕೊಮ್ಮೆ ಒಂದು ಬದಲಾವಣೆಯ ಪರ್ವ ಅಂತ ಹೇಳ್ತಾರೆ. ಅಲ್ಲೊಂದು ಆಲೋಚನೆಯ ಬದಲಾವಣೆಯ ಪರ್ವ ಎಲ್ಲಿದೆ? ಉದ್ಯೋಗ ಸೃಷ್ಟಿ. ಸರಿ, ನೀವೇ ಈ ಥರದ್ದೊಂದು ಗುಡಿ ಕೈಗಾರಿಕೆ, ಏನಾದ್ರೂ ಒಂದು ಟ್ರೈನಿಂಗು, ಆ ಒಂದು ನಿರುದ್ಯೋಗ ಉದ್ಯೋಗಿಗಳಿಗೆ, ಯುವಕರಿಗೆ ಬರೀ ಗೌರ್ಮೆಂಟ್ ಕೆಲಸನೇ ನೆಚ್ಕೊಂಡಿರೋದೇನು, ಬೇರೆ ಇನ್ನೇನಾದ್ರೂ ಒಂದು ಮಾಡೋಣ. ಯಾವುದು ಸಪ್ಲೈ ಚೈನು, ಪ್ರೊಡಕ್ಷನ್ ಚೈನ್, ಈ ಥರ ತುಂಬಾ ಇದಾವೆ ಮಕ್ಕಳ, ಮಾಡಬಹುದು. ಇದನ್ನ ತಗೊಬಂದು ಯಾರೋ ಅದ್ರ ಹಿಂದ್ಗಡೆ ಕುಮ್ಮಕ್ಕುಗಳು, ಇನ್ನೊಂದು ಏನೋ ಒಂದು ದೊಡ್ಡದಾಗಿ ಹೆಸರು ಬರ್ಲಿಕ್ಕೆ ಈ ತರ ಊಹಾಪೋಹಗಳು. ಬುಧ ಅಲ್ಲಿ ಕುಳಿತಿದ್ದಾನೆ, ವಿಶೇಷವಾಗಿ ನೆನ್ಪಿಟ್ಕೊಳ್ಳಿ, ಕುಳಿತಿದ್ದಾನೆ ತಲೆ ಕೆಡಿಸ್ಲಿಕ್ಕೆ. ದೊರೆಗೆ ತಲೆನೋವು ತಂದಿಡ್ತಕ್ಕಂಥದ್ದಾಗುತ್ತೆ. ದೊರೆ ಮಟ್ಟದ ವ್ಯಕ್ತಿಗಳಿಗೆ ಅವಮಾನ ಮಾಡತಕ್ಕಂಥದ್ದಾಗುತ್ತೆ. ನಾವು ಮಾಡೋದನ್ನ ಬಿಟ್ಟು ಈ ರೀತಿ ಏನ್ ಮಾಡ್ಬೋದು? ನಿರುದ್ಯೋಗ ಸಮಸ್ಯೆಗೆ ಒಂದು ಬೇಕಿದ್ದ ತಿಂಡಿ ತಯಾರಿಸೋದು, ಅಡಿಗೆ ತಯಾರಿಸೋದು, ಒಂದು ಆಟೋಮೊಬೈಲ್, ಇನ್ನೊಂದ್ರಿಂದ ಹಿಡಿದು AI ಎಲ್ಲ ಇನ್ನು ನೆನ್ಪಿಟ್ಕೊಳ್ಳಿ. ನನಗೆ ತಿಳಿದಿರುವ ಹಾಗೆ ಮೇ ಬಿ ಬೈ ಇನ್ನೊಂದು 2040 ನಾವು ಓದುತ್ತಿರುವ ಯಾವ ಓದು ಕೆಲಸಕ್ಕೆ ಉಪಯೋಗ ಬರಲ್ಲ. ಸೊ ಎಲ್ಲಾ ಕಾಲೇಜುಗಳು ಮುಚ್ಚಾಕೊಂಡು ಮಲ್ಕೋಬೇಕು, ಯಾರು ಕಾಲೇಜುಗಳಿಗೂ ಹೋಗಲ್ಲ. ಬಿಕಾಸ್ ಇಷ್ಟು ಲಕ್ಷ ದುಡ್ಡು ಎಲ್ಲ ಕೊಟ್ಟು ಓದ್ಕೊಂಡು ಹೊರಗಡೆ ಬಂದು ಕೆಲಸನೇ ಇಲ್ಲ, ಆ ಡಿಗ್ರಿಗೆ ವ್ಯಾಲ್ಯೂನೇ ಇಲ್ಲ. 100% ಬರೆದಿಟ್ಕೊಳ್ಳಿ. 2031-35 ಒಳಗಡೆ ಇದು ನಡೆಯುತ್ತೆ. ಅದು ಎಷ್ಟು ಕಾಲೇಜುಗಳು ಸ್ಕೂಲ್ಗಳು ಮುಚ್ಚಿ ಹಾಕಿಕೊಳ್ಳುತ್ತವೆ ನೆನ್ಪಿಟ್ಕೊಳ್ಳಿ. ಸುಮ್ಮನೆ ಅದ್ರ ಹೆಸರಿನಲ್ಲಿ ಲಕ್ಷಗಟ್ಟಲೆ ಪೀಕ್ತಿದ್ದಾರೆ, ಅದ್ರ ಬಗ್ಗೆ ಮಾತಾಡ್ತಿದಾರ? ನಾವೇ ಇಷ್ಟು 10 ಕೋಟಿ ಜನ ಸೇರಿದ್ರು ಅಂತಿದ್ದಾರೆ. ಒಂದು 300 ರೂಪಾಯಿ ಹಾಕೊಂಡ್ರು ಕೂಡ 10 ಕೋಟಿ ಜನ ಲೆಕ್ಕ ಹಾಕೊಳ್ಳಿ, 1000 ಕೋಟಿ. ಜಿಲ್ಲೆನಲ್ಲೂ ಒಂದು ಆಸ್ಪತ್ರೆ, ಒಂದು ಕಲ್ಯಾಣಿಗಳು ಕ್ಲೀನ್ ಮಾಡಿಸೋದು, ಇರೋ ಸ್ಕೂಲ್ಗಳನ್ನ ಡೆವಲಪ್ಮೆಂಟ್ ಮಾಡಿಸೋದು, ಇರೋ ಕೋರ್ಸ್ಗಳಿಗೆ ತಕ್ಕಂತ ಟ್ರೈನಿಂಗ್ ಮಾಡಿಸೋದು. ತುಂಬಾ ಬುದ್ಧಿವಂತರಿದ್ದೀರಿ, ವಿದ್ಯಾವಂತರಿದ್ದೀರಿ, ಜ್ಞಾನವಂತರಿದ್ದೀರಿ ಈ ಪಡೆಯಲ್ಲಿ, ಈ ಜಿರ್ಲೆ ಪಾರ್ಟಿನಲ್ಲಿ, ಹೌದಲ್ವಾ? ಈ ಜಿರ್ಲೆಗಳನ್ನೆಲ್ಲ ತೆಗೆದುಹಾಕಿ. ನಿಮ್ಮಲ್ಲಿ ಹೊಸ್ತನ ಬಂದಿದೆ, ನಿಮ್ಮಲ್ಲಿ ಅಂಥದ್ದೊಂದು ತಾಕತ್ತಿದೆ, ನಿಮಗೆ ಗೊತ್ತಿಲ್ಲ. ನೀವು 60-65 ವರ್ಷದ ಪಕ್ಷಗಳನ್ನೆಲ್ಲ ಧೂಳಿಪಟ ಮಾಡಾಕ್ತಿದ್ದೀರಿ ನೀವು ನಿಮ್ಮ ಆಲೋಚನೆಯಿಂದ. ಇಂಥದ್ದೊಂದು ಉದ್ದೇಶ ಯಾವ ರೀತಿ ತಗೊಂಡು ಹೋಗೋಣ, ಯಾವ ರೀತಿ ಡೆವಲಪ್ಮೆಂಟ್ಗೆ ತಗೊಂಡು ಹೋಗೋಣ, ದಿಢೀರ್ ಶ್ರೀಮಂತಿಗೆ ಇನ್ನೊಂದು
ನಾವೆಲ್ಲ ನೀವು ನಂಬಲ್ಲ ಮಕ್ಕಳೇ, 1 ಲಕ್ಷ ಸಂಬಳ ಬರ್ಲಿಕ್ಕೆ ಕಡಿಮೆ ಅಂದ್ರೆ 30 ವರ್ಷ ಹೆಣಗಿತಿ. 1 ಲಕ್ಷ ಸಂಬಳ ಬರ್ಲಿಕ್ಕೆ ನೆನಪಿಟ್ಕೊಳ್ಳಿ, 1,77,000 ಸ್ಯಾಲ್ರಿ ಬರ್ಲಿಕ್ಕೆ ವಿಚ್ ವಾಸ್ ನಾಟ್ ಲೆಸ್ ದ್ಯಾನ್ 32 ವರ್ಷ ಪರಿಶ್ರಮ. ಇಟ್ ಹ್ಯಾಸ್ ನಾಟ್ ಹ್ಯಾಪನ್ ಸಿಂಗಲ್ ಡೇ. ಇವತ್ತು ಹಂಗಲ್ಲ. ಈ ಜನರೇಷನ್ಗೆ ಸೇರಿದ ತಕ್ಷಣ 1 ಲಕ್ಷ ಸಂಬಳ ಬರಬೇಕು, ಬಂದಿದ ತಕ್ಷಣ ಒಂದು ಮನೆ ತಗೋಬೇಕು, ಕಾರ್ ತಗೋಬೇಕು. ಹಾಗಿದ್ರೆ ಮಾತ್ರ ಇಲ್ಲ ತುಂಬಾ ಓದ್ಕೊಂಡಿದ್ರೆ, ನಾಲೆಜ್ ಇದ್ರೆ ಫಾರಿನ್ಗೆ ಹೋಗ್ಬಿಡ್ಬೇಕು, US ಹೋಗ್ಬಿಡ್ಬೇಕು. ಈ ತರದೆಲ್ಲ ಭಾವಗಳು ಇದ್ಕೊಂಡವ್ರು ಎಲ್ಲಿ ನಾವು? ಇದು ನೋಡಿ ಈ ಒಂದು ಬದಲಾವಣೆಗಳು. ಸ್ವಲ್ಪ ಯೋಚಿಸಿ ಹೆಜ್ಜೆ ಇಡಿ. ಕಷ್ಟಪಟ್ರೇನೆ ಒಂದೇ ದಿನಕ್ಕೆ ಕೋಟೀಶ್ವರ ಆಗೋದಿಲ್ಲ. ಅದೊಂದು ಬೂಮ್. ಇವತ್ತೇನ್ ಎಲಾನ್ ಮಸ್ಕು ಅದೆಲ್ಲ ಹೇಳ್ತಿದ್ದೀರಲ್ವಾ, ಖಂಡಿತ ಅದೊಂದು ಬಬಲ್ ಗೇಮ್ ಬರೆದಿಟ್ಕೊಳ್ಳಿ. ಯಾರಾದ್ರೂ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಎಲಾನ್ ಮಸ್ಕ್ದು ಸ್ಟಾಕ್ ತಗೊಂಡ್ರಿ ಅಂದ್ರೆ ಮುಳುಗುದ್ರಿ ಮಕ್ಕಳೇ. ಅಲ್ಲಿ ತಗೊಂಡಿರೋರೆಲ್ಲ ಸ್ಟಾಕು ಶೇರ್ಸು ನಿಮಗೆ ಗೊತ್ತಿಲ್ಲ. 80% ಜನ ಆಲ್ರೆಡಿ ಅದ್ರಲ್ಲಿ ಸ್ಟೇಕ್ ಇರೋರದೇ ದುಡ್ಡು ಜಾಸ್ತಿ ಆಗಿರೋದು. ಅವ್ರೊಂದು ಬಬಲ್ನ ಹತ್ತಿಸ್ತಾರೆ, ಮಾರ್ತಾರೆ, ಹೊರಗಡೆ ಹೋಗ್ತಾರೆ. ಏನೇನೋ ಮಾಡ್ಬೇಡಿ. ಇದೊಂಥರ 1 ಲಕ್ಷ ರೂಪಾಯಿ ಕಾರ್ನ ತಗೊಂಡೇ ಇಲ್ಲ ಯಾರು. ಸುಮ್ಮನೆ ಒಬ್ಬ 5 ಲಕ್ಷ ಅಂದ, ಇನ್ನೊಬ್ಬ 10 ಲಕ್ಷ ಅಂದ, ಇನ್ನೊಬ್ಬ 20 ಲಕ್ಷ ಅಂದ. ಈ ರೀತಿ ಆಗಿರೋದು ಅದು ಸ್ಟಾಕು. ಪ್ರೈವೇಟ್ ಈಕ್ವಿಟಿ ಇತ್ತು, ಈಗ ಪಬ್ಲಿಕ್ ಈಕ್ವಿಟಿ ಬಂದಿದೆ. $175, $160, $180 ಅನ್ನತಕ್ಕಂಥದ್ದು. $1 ಅಂದ್ರೆ $100 ಅಂತ ಹೇಳೋದಂದ್ರೆ ಲೆಕ್ಕ ಹಾಕೊಳ್ಳಿ. ಒಂದು ಸ್ಟಾಕ್ ಆಲ್ಮೋಸ್ಟ್ 17,000 ಬಂದು ನಿಂತಿದೆ. ಅದು ಒಂದು ಶೇರು. ಪಬ್ಲಿಕ್ ಆಗಿ ನೀವು ಮೇಲ್ ಬಿದ್ದು ಇನ್ನೂ ಜಾಸ್ತಿ ಹತ್ತು ಬಿಡುತ್ತೆ, ಇದತ್ ಬಿಡುತ್ತೆ. ಅವನೇನಂತ ರೆವಲ್ಯೂಷನ್ ಏನು ಮಾಡಿಲ್ಲ. ಇವತ್ತಿಗೆ ಲೆಕ್ಕ ಹಾಕೊಂಡ್ರೆ 92 ಲಕ್ಷ ಕೋಟಿಯ 92 ಲಕ್ಷ ಕೋಟಿ ನೆನಪಿಟ್ಕೊಳ್ಳಿ. ವ್ಯಾಲ್ಯೂಯೇಷನ್ ಅನ್ನತಕ್ಕಂಥ ಅವನೇನು ಅಂಥದ್ದೊಂದು ಸಾಧನೆ ಮಾಡಿಲ್ಲ. ಟೆಸ್ಲಾಗ್ ಮೀರಿದಂತ ಒಂದು ಹೈಯೆಸ್ಟ್ ಟೆಕ್ನಾಲಜಿ ಕಾರುಗಳಲ್ಲಿ ತಂದ್ಬಿಟ್ಟಿದ್ದಾರೆ. ಅವನ್ ಸ್ಪೇಸ್ ಎಕ್ಸ್ ಎಲ್ಲಿ ರಾಕೆಟ್ಗಳು ಬಿದ್ದಿದ್ದಾವೋ ಗೊತ್ತಿಲ್ಲ. ಈಸ್ ಜಸ್ಟ್ ಮಿತ್. ನನ್ನ ಮಾತು ಕೇಳಿ. ಬುಧ ಅಲ್ಲಿ ಪರಮೋಚ್ಚನಾಗಿ ಗುರುವಿನ ಸಾರದಲ್ಲಿ ಮಿಥುನದಲ್ಲಿ ಕೂತಿದ್ದಾನಂದ್ರೆ ನಿಮ್ಮನ್ನ ತಲೆ ಕೆಡಿಸಿ ಮತ್ತೆ ಸ್ಟಾಕ್ ಮಾರ್ಕೆಟ್, ಮನಿ ಡಬ್ಲಿಂಗು ಈ ತರದ್ ಕರ್ಕೊಂಡೋಗಿ ನಿಮ್ಮನ್ನ ದಬ್ಬಾಕ್ಸ್ತಕ್ಕಂಥದ್ದಾಗುತ್ತೆ. ವೆರಿ ಕೇರ್ಫುಲ್ ಅಂತ ಹೇಳ್ತಾ ಬನ್ನಿ ಮೇಷರಾಶಿ. ವಿಶೇಷವಾಗಿ ಕುಜ ಶುಕ್ರನ್ ಸಾರದಲ್ಲಿದ್ದಾನೆ, ಸ್ವಲ್ಪ ಜಾಗ್ರತೆ. ಶನಿ ವಿಶೇಷವಾಗಿ ರೇವತಿ ನಕ್ಷತ್ರ ಸಾರ 12ನೇ ಮನೆಯಲ್ಲಿ. ಆ ಬುಧ ಗುರುವಿನ ಸಾರ, ಯೋಗಕಾರಕ. ನಿಮಗೆ ಗುರು ಸುಖ ಸ್ಥಾನದಲ್ಲಿದ್ದರೂ ಅಲ್ಲಿ ಶುಕ್ರ ಅಸ್ತಂಗತ. ಸ್ವಲ್ಪ ಶುಭ ಕಾರ್ಯಗಳಲ್ಲಿ ನೋಡ್ಕೊಂಡು ಹೆಜ್ಜೆ ಇಡೋದು, ಇನ್ವೆಸ್ಟ್ಮೆಂಟ್ ಅಲ್ಲಿ ನೋಡ್ಕೊಂಡು ಹೆಜ್ಜೆ ಇಡತಕ್ಕಂಥದ್ದು ಮಾಡಿ. ಸರ್ಕಾರಿ ಮಟ್ಟದ ಕೆಲಸ ಕಾರ್ಯ, ವೃತ್ತಿ, ಉದ್ಯೋಗ ಇದರಲ್ಲಿರ್ತಕ್ಕಂಥವರಿಗೆ, ಲಂಚ ತಗೊಂಡಿರೋರಿಗೆ, ಇಲ್ಲ ಸುಳ್ಳು ಲೆಕ್ಕ ಸುಳ್ಳು ವ್ಯವಸ್ಥೆಯಲ್ಲಿ ಇರತಕ್ಕಂಥವರಿಗೆ ಅಲ್ಲೊಂದು ಅಮಾವಾಸ್ಯ. ನಾಳೆನೇ ಅಮಾವಾಸ್ಯೆ. ಯಾವಾಗ ಸೂರ್ಯ ಚಂದ್ರ ಸೇರ್ತಾರೋ ಅಮಾವಾಸ್ಯೆ ಆಗುತ್ತದೆ. ಆ ಸೂರ್ಯ ಕುಜನ್ ಸಾರದಲ್ಲಿದ್ದಾನೆ. ದಂಡನೆಗೆ ಒಳಗಾಗಲ್ಪಡುತ್ತೀರಿ, ಎಚ್ಚರಿಕೆ. ಸ್ವಲ್ಪ ರಿಯಲ್ ಎಸ್ಟೇಟ್ ಅಲ್ಲಿ ಇದ್ದೀರಾ, ಕಲಾ ಮಾಧ್ಯಮದಲ್ಲಿದ್ದೀರಾ, ವಿಶೇಷವಾಗಿ ಜಡ್ಜು, ಟೀಚರು, ಲೆಕ್ಚರರು, ಪ್ರೊಫೆಸರು, ಡಾಕ್ಟರು, ಅಡ್ವೈಸರು, ಇಂತಹ ಒಂದು ವೃತ್ತಿ ಉದ್ಯೋಗದಲ್ಲಿರ್ತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿ. ಮೋಸಗಾರರಿಗೆ ದಂಡನೆ. ವಿಪರೀತವಾಗಿರತಕ್ಕಂಥ ಸೂರ್ಯ ಮೃಗಶಿರಾ ನಕ್ಷತ್ರದಲ್ಲಿದ್ದಾನೆ. ಚಂದ್ರ ರೋಹಿಣಿ ನಕ್ಷತ್ರ ಸಾರದಲ್ಲಿದ್ದಾನೆ, ವೃಷಭ ರಾಶಿ. ಸ್ವಲ್ಪ ಎಚ್ಚರಿಕೆ. ದಿಢೀರ್ ಅಕಾಲಿಕ ಮಳೆ, ರೈತರು ಎಚ್ಚರಿಕೆ. ಶುಕ್ರ ಅಸ್ತಂಗತ. ಹೂವು, ಹಣ್ಣು, ತರಕಾರಿ, ಸೊಪ್ಪು ಈ ತರದ ಬೆಳೆಗಾರರಿಗೆ ಒಂದು ಬರಸಿಡಲು ತಟ್ಟತಕ್ಕಂಥದ್ದಾಗುತ್ತೆ. ವೆರಿ ವೆರಿ ಕೇರ್ಫುಲ್. ನಾನು ಹೇಳ್ತಲೇ ಇದ್ದೆ, ಆದ್ರೂ ಕೇಳೋದಿಲ್ಲ. ಜಲಸ್ಥಳಗಳ ಹತ್ರ ಮನೆ ನೋಡಿ, ವರ್ಲ್ಡ್ಸ್ ಫೇಮಸ್ ಮಂಕಿ ಮ್ಯಾನ್ ಅಂತೆ. ತನ್ನ ಪ್ರತಾಪ ತೋರ್ಸೋಕ್ ಹೋಗ್ಬಿಟ್ಟು ಯಾವುದೋ ಒಂದು ಬೆಟ್ಟ ಹತ್ತಕ್ಕೆ ಹೋಗ್ಬಿಟ್ಟು ಬಿಸಿ ನೀರಿನ ಬುಗ್ಗೆ ಬಿದ್ದ್ಬಿಟ್ಟು ಡಮಾಲು. ದೇವರು ಶಕ್ತಿ ಕೊಟ್ಟಿದ್ದಾನೆ, ಒಂದು ಸೇಫ್ಟಿ. ಈ ಕಾಯ ದೇವಾಲಯ. ಇನ್ನೂ ಒಬ್ಬ ನೋಡಿ ಹುಡುಗ ದಿನಕ್ಕೆ 3-4 ಅದ್ಯಾವುದು ಸ್ಟಿಂಗ್ ಅನ್ನೋದು ಯಾವುದೋ ಒಂದು ಕುಡಿತಿದ್ನಂತೆ. ಟಿವಿಲಿ ಅಡ್ವರ್ಟೈಸ್ಮೆಂಟ್ ಬಂದಿರೋದೆಲ್ಲ ತಿನ್ನೋದು, ಯೂಟ್ಯೂಬ್ ಅಲ್ಲಿ ಅಡ್ವರ್ಟೈಸ್ಮೆಂಟ್ ಬಂದಿರೋದೆಲ್ಲ ಕುಡಿಯೋದು. ಬರೀ ಆ ಕೂಲ್ ಡ್ರಿಂಕ್ ಅದೇನು ಹೈ ನಶೆ ಅಂತೆ. ಅದು ಕುಡಿದ್ರೆ ಕುಡಿದು ಅವನಿಗೆ ಕಿಡ್ನಿ ಲಿವರ್ ಎಲ್ಲ ಹೋಗ್ಬಿಟ್ಟು ತೀರ್ಕೊಂಡಿದ್ದಾನೆ. ಚಿಕ್ಕ ಹುಡುಗ. ಬೇಕಿತ್ತ ನಮಗೆ? ನಾವೇನಾದ್ರೂ, ನೀವು ನಂಬಲ್ಲ ಮಕ್ಕಳೇ, ಜನರೇಷನ್ ಜಿ ನಮ್ಮ ಹಿರಿಯರಿಗಿಂತ ಕಾಯಿಲೆಗಳು ಕೇಳಿರ್ಲಿಲ್ಲ, ಕ್ಯಾನ್ಸರ್ಗಳು ಕೇಳಿರ್ಲಿಲ್ಲ, ಈ ತರದ್ದೆಲ್ಲ ನೋಡಿರ್ಲಿಲ್ಲ. ಈ ತರ ವಿಪರೀತ ಎಲ್ಲಾ ಮದ್ದು
ಮನುಷ್ಯ ಮಲಿನ ಆಗ್ಬಿಟ್ಟ. ಬರೀ ಒಂದು ಬಜ್ಜಿ ಬೋಂಡ ತಿಂತೀರಲ್ವಾ ಪೇಪರಲ್ಲಿ, ನಿಮಗೆ ಗೊತ್ತಿದೆಯಾ ಅದ್ರಲ್ಲಿ ಎಷ್ಟು ಇಂಕು, ಕಲರ್ಸು, ಕೆಮಿಕಲ್ಸು ಸೇರಿರುತ್ತೆ. ಅವ್ನು ಬರೀ ಪೊಟ್ನ ಹಿಂಗೆ ಕಟ್ಬಿಟ್ಟು ಹಿಂಗೆ ಇಡ್ಲಿ ಹಾಕ್ಬಿಟ್ಟು ಚಟ್ನಿ ಹಾಕ್ಬಿಟ್ಟು ಕೊಟ್ಬಿಡ್ತಾನೆ. ಬೀದಿ ಬದಲು ತಿಂತೀರಿ ಎಲ್ಲೋ ಒಂದ್ ಕಡೆ, ನಾನು ತಿಂತೀನಿ, ಇಲ್ಲ ಅಂತಲ್ಲ. ಬಟ್ ಅದು ಯಾವುದು ಹೈಜಿನಿಕ್ ಗೊತ್ತಾಗ್ತಿರೋದು ನೋಡಿ. ವೃಷಭ ರಾಶಿ ಆರೋಗ್ಯದ ಕಡೆ ಸ್ವಲ್ಪ ಗಮನ, ಹಿರಿಯರ ಕಡೆ ಸ್ವಲ್ಪ ಗಮನ, ಒಡ ಹುಟ್ಟಿದವ್ರ ಕಡೆ ಸ್ವಲ್ಪ ಗಮನ. ವೃತ್ತಿಗೆ ಸಂಬಂಧಪಟ್ಟಂತ ದೋಷ ಏನೂ ಇಲ್ಲ, ಚೆನ್ನಾಗಿದೆ. ವಿಪರೀತ ಕೋಪಿಷ್ಟು ಸ್ವಲ್ಪ ನೋಡ್ಕೊಂಡು. ಬಟ್ ವಾಣಿ ಸ್ಥಾನದಲ್ಲಿ ವಾಣಿಕಾರಕ ಇರೋದು, ಇಟ್ ಇಸ್ ಅ ಬ್ಯೂಟಿಫುಲ್ ಡೇ, ಫ್ಯಾಂಟಾಸ್ಟಿಕ್, ಚೆನ್ನಾಗಿದೆ, ಏನು ತೊಂದರೆ ಏನಿಲ್ಲ ಈ ವಾರ. ಅಡ್ವೈಸರ್, ಸೇಲ್ಸು, ಮಾರ್ಕೆಟಿಂಗು, ಕಮ್ಯುನಿಕೇಶನು, ಲಾಯರು, ಜಡ್ಜು, ಟೀಚರು, ಪ್ರೊಫೆಸರು, ಅಡ್ವೈಸರು ಅನ್ನತಕ್ಕಂಥದ್ದು ಅತ್ಯದ್ಭುತ. ಇವತ್ತು ನೀವು ಯಾರನ್ನಾದ್ರೂ ಮ್ಯೂಚುವಲ್ ಫಂಡ್ ಅಡ್ವೈಸರ್ನ ಕರೆದು ಮಾತಾಡಿಸಿ. ಬುಧ ನೋಡಿ ಗುರುವಿನ ಸಾರ ಮುಳುಗೋಯ್ತು. ಸಿಪ್ ಇನ್ವೆಸ್ಟ್ಮೆಂಟ್ ಅಂತೆಲ್ಲ ಬುರುಡೆ ಬಿಟ್ಟು ಬರೀ ಟಿವಿಲಿ ಆಡ್ ಕೊಡ್ತಿದ್ರಲ್ಲ, ಏನಾಯ್ತು ನೋಡಿ, ಯಾರೂ ಇಲ್ಲ. ಸ್ಟಾಕ್ ಮಾರ್ಕೆಟ್ ಅಲ್ಲಿ ಟ್ರೆಡಿಷನಲ್ ಇನ್ವೆಸ್ಟ್ಮೆಂಟ್ ಮಾಡಿದವನಿಗೆ ದುಡ್ಡಿಲ್ಲ. ಟ್ರೆಡಿಷನಲ್ ಅಂದ್ರೆ 5-5 ವರ್ಷ 6-6 ವರ್ಷ ದುಡ್ಡು, ಈಗ ನಮ್ ದುಡ್ಡು ಒಂದು ರಿಟರ್ನ್ ಬರುತ್ತೆ ಅಂತ ಹಾಕದವನ ಗತಿಯೇ ಗೋವಿಂದ. ಸ್ವಲ್ಪ ನೋಡ್ಕೊಂಡು ಜಾಗರೂಕತೆ. ಕನ್ಸ್ಟ್ರಕ್ಷನ್ ಲೈನ್ ಅಲ್ಲಿ ಇದ್ದೀರಿ, ಸಿಮೆಂಟು, ಸ್ಟೀಲು, ಇಂಟೀರಿಯರು, ಫರ್ನಿಚರು, ಇಂತಹ ವೃತ್ತಿ ಉದ್ಯೋಗ ವ್ಯವಹಾರದಲ್ಲಿದ್ದೀರಿ, ಈ ವಾರ ಒಳ್ಳೆ ವಿಶೇಷ ಒಂದು ಪ್ರಗತಿಯ ಒಂದು ವಾರವಾಗ್ತಕ್ಕಂಥದ್ದಾಗುತ್ತೆ. ಚೆನ್ನಾಗಿದೆ. ಹಿತಶತ್ರುಗಳಿದ್ದಾರೆ, ಎಚ್ಚರಿಕೆ. ನಿಮ್ಮವರೇ ಹಿತವನ್ನು ಬಯಸುವವರೇ ಶತ್ರುಗಳಾಗುತ್ತಾರೆ, ಅಂದ್ರೆ ಅವರೇ ಹಿತಶತ್ರುಗಳು. ವೃಷಭ ಜಾಗೃತ. ಮಿಥುನ ರಾಶಿ ಒಂಟಿ ಬುಧ ಇಸ್ ಎ ಮೋಸ್ಟ್ ಡೇಂಜರಸ್ ಪರ್ಸನ್. ಯೋಗಕಾರಕ ಶುಕ್ರ ನಿಮ್ಗೆ ಅಸ್ತಂಗತ ಆಗ್ತಾನೆ, ವೆರಿ ಕೇರ್ಫುಲ್. ಬುದ್ಧಿ ನಾನಾ ಕಡೆ ಇಳಿಯುತ್ತೆ, ವಿಪರೀತ ಬುದ್ಧಿ ವಿನಾಶ ಕಾಲಂ ಅಂತ ಹೇಳ್ತಾರೆ. ಇದು ಸರಿ, ಅದು ಸರಿ, ಅದು ನೋಡೋಣ, ಇದನ್ನ ನೋಡೋಣ ಅನ್ನತಕ್ಕಂಥದ್ದು ಎಳಿತಾನೆ. ಎಡಿಟಿಂಗ್, ಡಿಸೈನಿಂಗ್, ಟೆಕ್ನಿಕಲ್, ಬ್ಯಾಕ್ಗ್ರೌಂಡ್ ವರ್ಕ್ಸ್, ಪೌರೋಹಿತ್ಯ, ಜ್ಯೋತಿಷ್ಯ, ಆಗಮ, ಕಮ್ಯುನಿಕೇಶನ್ಸ್, ಇವುಗಳಿಗೆ ಸಂಬಂಧಪಟ್ಟಂತ ವೃತ್ತಿ ಉದ್ಯೋಗದಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವರಿಗೆ ಈ ವಾರ ಫ್ಯಾಂಟಾಸ್ಟಿಕ್. ಹಾಗೆ ಗುರು ಧನಸ್ಥಾನದಲ್ಲಿ ಗುರು ನಿಮಗೆ ಕುಳಿತಿದ್ದಾನೆ, ಇನ್ನು ಗುರುಸಾರದಲ್ಲಿದ್ದಾನೆ. ಈ 18ನೇ ತಾರೀಕಿಗೆ ಗುರು ಪುಷ್ಯಾಮೃತ ಯೋಗಕ್ಕೆ ಜಾರುತ್ತೆ. ದಟ್ ಇಸ್ ದಿ ಬ್ಯೂಟಿಫುಲ್. ಸೊ ಅಲ್ಲಿವರೆಗೂ ಸ್ವಲ್ಪ ದುಡುಕಬೇಡಿ. ಶುಕ್ರ ಶನಿಸಾರದಲ್ಲಿದ್ದಾನೆ. ಸೊ ಆಯಿಲು, ಪೆಟ್ರೋಲು, ಲಿಕ್ಕರು, ಗ್ಯಾಸು, ವಿಶೇಷವಾಗಿ ಟ್ರಾನ್ಸ್ಪೋರ್ಟು, ಟ್ರಾವೆಲ್ಲು, ವೆಹಿಕಲ್ಸು, ಕಸ್ಟಮರ್ ಸರ್ವೀಸು, ಟೆಲಿಕಾಲಿಂಗು, ಸ್ತ್ರೀಯರಿಗೆ ಸಂಬಂಧಿತ ವೃತ್ತಿ ಉದ್ಯೋಗಗಳು, ಪಾರಿಶ್ರಾಮಿಕ ಉದ್ಯೋಗಗಳು, ಗಾರ್ಮೆಂಟ್ಸ್ ಅಲ್ಲಿ ಕೆಲಸ, ಟೈಲರಿಂಗ್ ಕೆಲಸ, ಈ ರೀತಿಯ ವೃತ್ತಿ ಉದ್ಯೋಗಗಳು ಅದ್ಭುತ ಅನುಕೂಲ. ಇನ್ನು ಕರ್ಕಾಟಕ ರಾಶಿಗೆ ವಿಶೇಷವಾಗಿ ಗುರು ಉಚ್ಚಂಗತ, ಸೂಪರ್, ಗುರುಸಾರದಲ್ಲೇ ಇದೆ. ದೇವಗುರು, ದೈತ್ಯ ಗುರು ಶುಕ್ರನು ಬಂದಿದ್ದಾನೆ. ಬಟ್ ಶುಕ್ರ ಶನಿಸಾರದಲ್ಲಿದ್ದಾನೆ. ಸೊ ಗುರು ಪುಷ್ಯಾಮೃತ ಯೋಗ ನಿಮ್ಗೆ ಆಲ್ರೆಡಿ ಸ್ಟಾರ್ಟ್ ಆಗ್ಬಿಟ್ಟಿದೆ. ಸೂಪರ್. ಲಾಭಾಧಿಪತಿ ಶುಕ್ರ ನಿಮ್ಮ ಮನೆಯಲ್ಲಿ, ಧನಾಧಿಪತಿ ಲಾಭದಲ್ಲಿರ್ತಕ್ಕಂಥದ್ದು. ಕರ್ಕಾಟಕ ರಾಶಿಯವರು ಈ ಒಂದು ವಾರ ಪಂಡಗ ಹಬ್ಬ, ಪೊಂಗಲ್ ಅಂತ ಹೇಳ್ತಾರೆ, ಸೂಪರ್ಬ್ ಆಗಿರ್ತಕ್ಕಂಥದ್ದು. ಆದ್ರೂ ಶುಕ್ರ ಶನಿಸಾರದಲ್ಲಿರೋದ್ರಿಂದ ಮಂಗು ಶನಿ, ಪೊಂಗು ಶನಿ ಅಂತ ಹೇಳ್ತಾರೆ. ಪೊಂಗು ಶನಿ ಆಗಿದ್ರೆ ಬಚಾವಾಗ್ಬಿಡ್ತೀರಿ. ಮಂಗು ಶನಿ ಆಗಿತ್ತು ಅಂತ ಹೇಳಿದ್ರೆ ಅಲ್ಲಾಡಿಸ್ತಕ್ಕಂಥದ್ದಾಗುತ್ತೆ. ಹನುಮ ಉಪಾಸನ, ಮನೆ ಕಮಿಟ್ಮೆಂಟು, ಖರ್ಚುಗಳು, ಒದ್ದಾಟ, ಸಾಲ, ರೆಸ್ಪಾನ್ಸಿಬಿಲಿಟಿ ಅನ್ನೋದಾಗ್ಬಿಡುತ್ತೆ. ಅದರಿಂದ ಹನುಮೋಪಾಸನ, ಸುಂದರಕಾಂಡ ಪಾರಾಯಣ, ಹನುಮರಿಗೊಂದು ಏನೋ ನಿಮ್ ಶಕ್ತಿ ಹೋಗಿ ದರ್ಶನ, ಪೂಜಾ, ಸಂಕಲ್ಪ ಮಾಡ್ಕೊಳ್ತಕ್ಕಂಥದ್ದು ಮಾಡಿ. ಸೂಪರ್. ಇನ್ನು ವಿಶೇಷವಾಗಿ ಸಿಂಹರಾಶಿ, ಸೂರ್ಯ ಕೇಂದ್ರದಲ್ಲಿ, ಲಾಭದಲ್ಲಿ ಬುಧ ಒಂದೇ. ಯೋಗಕಾರಕ ಗುರು 12ನೇ ಮನೆಯಲ್ಲಿ ಮಲಗಿದಾನೆ. ಶುಕ್ರ ಅಸ್ತಂಗತ ಆಗೋದು ನಿಮಗೆ ಸ್ವಲ್ಪ ಒಳ್ಳೆಯದೇ, ಯಾಕಂದ್ರೆ ಶತ್ರು. ಸೊ ವಿಪರೀತ ರಾಜಯೋಗವಾಗಿ ಆಗುತ್ತೆ. ದೂರದ ಕೆಲಸ, ಎಕ್ಸ್ಪೋರ್ಟು, ಇಂಪೋರ್ಟು, ದೂರದ ಓದು, ಆಮೇಲೆ ದೂರದಲ್ಲಿ ವ್ಯಾಪಾರಗಳು ಇಟ್ಕೊಂಡಿದ್ದೀರಾ, ಟ್ರಾನ್ಸ್ಪೋರ್ಟೇಷನ್ ಇರಬಹುದು, ಶಿಪ್ಪಿಂಗ್ ಯಾರ್ಡ್ಗಳಲ್ಲಿ ಕೆಲಸ, ಏರ್ಲೈನ್ಸ್ ಅಲ್ಲಿ ಕೆಲಸ, ಏವಿಯೇಷನ್ ಅಲ್ಲಿ ಕೆಲಸ, ತುಂಬಾ ಅದ್ಭುತವಾದಂತ ಪ್ರಗತಿ ಆಗತಕ್ಕಂಥ ಒಂದು ವಾರವಾಗಿರುತ್ತೆ. ಗೌರವ ಪಡಿತೀರಿ, ಹೆಸರು ಪಡಿತೀರಿ, ಕೀರ್ತಿ ಪಡಿತೀರಿ. ಎಸ್, ಕಾಸ್ಮೆಟಿಕ್ ಸರ್ಜನ್,
ಈ ಒಂದು ಡೆಂಟಲ್ ಸರ್ಜನ್ ಚೆನ್ನಾಗಿದೆ. ಶುಕ್ರ 12ನೇ ಮನೆ, ಜ್ಯೋತಿಷ್ಯ, ಪೌರೋಹಿತ್ಯ, ಆಗಮ, ಹಣ್ಣು, ಹೂವು, ಅಲಂಕಾರ, ವೈದಿಕ ಪೂಜೆಗಳು, ದೇವಸ್ಥಾನ, ಕಳಶ, ಕುಂಭ, ನ್ಯಾಯ, ಧರ್ಮ ಇಂಥವುಗಳಲ್ಲಿ ಕೆಲಸ. ಯಾಕಂದ್ರೆ ಇಬ್ರು ಸೇರ್ಬಿಟ್ಟಿದ್ದಾರೆ, ನ್ಯಾಯಕಾರಕ, ಧರ್ಮಕಾರಕ, ಕರ್ಮಕಾರಕ. ಆ ಕಾಂಬಿನೇಷನ್ ಹೇಗಿದೆ. ಕುಜ ಬೇರೆ ನೋಡ್ತಿದ್ದಾನೆ. ಸ್ವಲ್ಪ ದೂರ ಪ್ರಯಾಣ, ಕೆಲಸ ಕಾರ್ಯ ಹುಷಾರು. ಈ ಫ್ಲವರ್ ಮರ್ಚೆಂಟ್ಸು, ಹೂ ಬೆಳೆಸ್ತಿದ್ದೀರಿ, ಮೈಕ್ರೋ ಗ್ರೀನ್ಸು, ಅಕಾಲಿಕ ಮಳೆಗಳು ಸ್ವಲ್ಪ ಹೊಡಿತವೆ. ಸಿಂಹರಾಶಿಯ ಕೃಷಿಕರಿಗೆ ಸ್ವಲ್ಪ ಬಾಧೆ. ನೀಚ ಭಾವವನ್ನ ಕುಜ ನೋಡ್ತಿದ್ದಾನೆ. ಸಿಕ್ಕಾಬಟ್ಟೆ ದುಡ್ಡು ಹಾಕಿ, ದೊಡ್ಡ ಬಂಡವಾಳ ಹಾಕಿ ಕೈ ಸುಟ್ಕೊಬಿಡ್ತೀರ, ಹುಷಾರು. ಇನ್ನು ವಿಶೇಷವಾಗಿ ಕನ್ಯಾ ರಾಶಿ, ಬುಧ ಕೇಂದ್ರಾಧಿಪತಿಯಾಗಿ ಅದ್ಭುತವಾಗಿ ಕುಳಿತಿರ್ತಕ್ಕಂಥದ್ದಾದರೂ ಶುಕ್ರ ಯೋಗಕಾರಕ, ಗುರುವಿನ ಜೊತೆ ಲಾಭದಲ್ಲಿದ್ದಾನೆ. ಭಾಗ್ಯದಲ್ಲಿ ಸೂರ್ಯ ಇದ್ದಾನೆ. ಚಂದ್ರ ತನ್ನ ಸ್ವಂತ ಮನೆಯಲ್ಲಿ ಉಚ್ಚಂಗತನಾಗಿದ್ದಾನೆ. ಸೂಪರ್. ಕುಜ ಭರಣಿ ನಕ್ಷತ್ರದಲ್ಲಿದ್ದಾನೆ. ಶನಿ ಬುಧನ ನಕ್ಷತ್ರದಲ್ಲಿದ್ದಾನೆ. ಒಂದು ಒಳ್ಳೆ ಮಳೆಗಾಲ ಕನ್ಯಾ ರಾಶಿಯವರಿಗೆ ಈ ವಾರ. ಒಳ್ಳೆ ಮಳೆಗಾಲ ನೋಡಿಕೊಂಡು ನೀವು ಕನ್ಯಾ ರಾಶಿ, ಕನ್ಯಾ ಲಗ್ನದವರಿಗೆ ಇನ್ನೊಬ್ಬರಿಗೆ ಗೈಡೆನ್ಸ್ ಮಾಡೋ ವ್ಯವಹಾರ, ಉದ್ಯೋಗ, ಕೆಲಸ ಕಾರ್ಯಗಳಲ್ಲಿ ವಿಶೇಷ ಪ್ರಗತಿ. ನೀವು ಅದು ಕಣಕು ಪುಳ್ಳೆ ಲೆಕ್ಕಾಚಾರ, ಎಲ್ಲೆಲ್ಲಿ ಲಾಭ ಇರುತ್ತೋ ಅಲ್ಲೆಲ್ಲಿ ನೀವು ನಿಂತ್ಕೊಳ್ತಕ್ಕಂಥ ಒಂದು ತಾಕತ್ತಿರುತ್ತೆ. ಇನ್ನೊಬ್ಬ ಲಾಭ ಗಳಿಸ್ತಿದ್ದಾನೆ ಅಂದ್ರೆ ಅಲ್ಲೊಂದು ಬ್ರೈನ್ ಬೇಕು, ಪ್ರೊಟೆಕ್ಟರ್ ಬೇಕು. ದಟ್ ಈಸ್ ಯು. ಸೊ ದಟ್ ಈಸ್ ವಾಟ್ ದಿಸ್ ವೀಕ್. ಸೂಪರ್. ಇಷ್ಟು ದಿನ ಇನ್ನೊಬ್ಬರಿಗೆ ಲಾಭ ಮಾಡಿಕೊಡ್ತಿದ್ದವ್ರು ನಿಮ್ಗೆ ಈ ವಾರ ಒಂದೊಳ್ಳೆ ಲಾಭಗಳು ಆಗತಕ್ಕಂಥದ್ದಾಗುತ್ತೆ. ವೃತ್ತಿಪರವಾಗಿ ಫ್ಲವರು, ಹೂವು, ಅಲಂಕಾರ, ಕಲಾವಿದರು, ಹಾಸ್ಪಿಟಾಲಿಟಿ ಇಂಡಸ್ಟ್ರಿ, ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ, ಥಿಯೇಟರು, ಕ್ಲಬ್ಬು, ರೆಸ್ಟೋರೆಂಟು, ತಿಂಡಿ, ಊಟ, ಭೋಜನ. ಸೂಪರ್. ದೈತ್ಯ ಗುರು ಶುಕ್ರ ಅಸ್ತಂಗತನಿದ್ದರು ಅಂದ್ರೆ ಶುಕ್ರಂಗ್ ಬಲ ಇಲ್ಲ ಮಕ್ಕಳ. ಕಟಕ ರಾಶಿ ಬಂದು ಆಗೋಲ್ಲ. ಸಿಂಹ ರಾಶಿ ಆಗೋಲ್ಲ. ಕನ್ಯಾ ರಾಶಿಯಲ್ಲಿ ನೀಚ, ಸೂರ್ಯನ ಭಾವದಲ್ಲಿ ಸುಟ್ಟೋಗುತ್ತೆ. ಅಮ್ಮನಿಗೆ ತುಂಬಾ ಅಂದ ಇಷ್ಟ ಆಗೋಲ್ಲ ಕಟಕ ರಾಶಿ. ಸೊ ಅಲ್ಲೊಂದು ಆಟ. ಸೊ ಸ್ವಲ್ಪ ನೋಡ್ಕೊಂಡು ನಿಮ್ಮ ಆರೋಗ್ಯದ ಕಡೆ ಒಂದು ಸಣ್ಣದಾಗಿ ನೋಡ್ಕೊಳ್ಳಿ. ಸ್ವಲ್ಪ ಶುಗರ್ ಇರೋರು ಸ್ವಲ್ಪ ನೋಡ್ಕೊಂಡು ಊಟ ತಿಂಡಿ ವ್ಯವಸ್ಥೆ ಸ್ವಲ್ಪ ನೋಡ್ಕೊಂಡು ಅಚ್ಚುಕಟ್ಟಾಗಿ ಹೆಜ್ಜೆ ಆಗ್ತಕ್ಕಂಥದ್ದು ಮಾಡಿ. ಇನ್ನು ವಿಶೇಷವಾಗಿ ತುಲಾ ರಾಶಿ, ಲಗ್ನಾಧಿಪತಿ 10ನೇ ಮನೆ. ಸಾಮಾನ್ಯವಾಗಿ 4ನೇ ಮನೆ 10ನೇ ಮನೆ ಶುಕ್ರ ಇದ್ದಾಗ ಸ್ವಲ್ಪ ನಾವು ಗಾಬರಿ ಪಡ್ತೇವೆ. 10ನೇ ಮನೆಯೇ ಅದು ಗುರುವಿನ ಜೊತೆ ಸೇರಿ ಶನಿಯ ಸಾರದಲ್ಲಿದ್ದು, ಶನಿ ಬುಧನ್ ಸಾರದಲ್ಲಿದ್ದು, ಬುಧ ವಿಶೇಷವಾಗಿ ಭಾಗ್ಯದಲ್ಲಿರೋದನ್ನ ಭಾಗ್ಯೋದಯ. ವೃತ್ತಿಪರವಾಗಿ, ಉದ್ಯೋಗ ಪರವಾಗಿ, ಮೇಕಪ್, ಬ್ಯೂಟಿ ಪಾರ್ಲರು, ಕಾಸ್ಮೆಟಿಕ್ಸು, ಕೇಶಾಲಂಕಾರ, ಟ್ರಾವೆಲ್ಸ್ ಏಜೆನ್ಸಿ ನಡೆಸ್ತಿದ್ದೀರಾ, ಗಾಡಿಗಳನ್ನು ಇಟ್ಕೊಂಡು ವ್ಯವಸ್ಥೆ ಮಾಡಿಸ್ತಿದ್ದೀರಾ, ಲಿಕ್ಕರ್ ಶಾಪ್ಗಳಿಗೆ ಸಂಬಂಧಪಟ್ಟಂಥದ್ದು, ನಾಟ್ಯ, ಭರತನಾಟ್ಯ, ಮ್ಯೂಸಿಕ್ ಕಲಿಸೋದು, ಪೇಂಟಿಂಗ್ ಕಲಿಸೋದು, ಚಿತ್ರಕಲೆ, ತಂಜಾವೂರು ಪೇಂಟಿಂಗ್, ಶಿಲ್ಪಕಲೆ, ದೇವಸ್ಥಾನಗಳ ನಿರ್ಮಾಣ, ಪೌರೋಹಿತ್ಯ, ಆಗಮ, ಜ್ಯೋತಿಷ್ಯ, ಬಂಗಾರ, ಬೆಳ್ಳಿ, ವಿಶ್ವಕರ್ಮ, ಮುತ್ತುರತ್ನಗಳು, ಆಮದು, ರಫ್ತು, ಬ್ಯೂಟಿಫುಲ್ ಆಗಿರ್ತಕ್ಕಂಥದ್ದು. ಶುಕ್ರ ಶನಿಸಾರದಲ್ಲಿ, ಕಟಕದಲ್ಲಿ, ಕ್ಷೀರಸಾಗರ ಭಾವ. ಸೂಪರ್, ಫ್ಯಾಂಟಾಸ್ಟಿಕ್, ಚೆನ್ನಾಗಿದೆ. ಸ್ವಲ್ಪ ಎದುರುಗಡೆಯವರ ಜೊತೆ ಒಂದು ಸಣ್ಣ ಪುಟ್ಟ ಕಿರಿಕಿರಿ ಆಗ್ತಕ್ಕಂಥದ್ದು ಒಂದು ಸ್ವಲ್ಪ ಉಂಟು. ಸರ್ಕಾರದ ಕೆಲಸ ಕಾರ್ಯ, ಮೋಸಗಾರರಿಗೆ ಯಾವಾಗ ದಂಡಯಾತ್ರೆ ನಡೆಯುತ್ತೋ ಗೊತ್ತಿಲ್ಲ, ಹೋಗಿ ಹುಷಾರಾಗಿರಿ. ಲೋಕಾಯುಕ್ತ ಇನ್ನು ಅವರ ದರ್ಬಾರಿನು ಮಾಡ್ಲಿ, ಇನ್ನೂ ಮಾಡ್ಲಿ, ಗೊತ್ತಾಗ್ಲಿ. ನೋಡಿ, ಯಾರು ರೈತ, ಯಾರೋ ಅಧಿಕಾರಿ ಮೇಲೆ ಚಪ್ಪಲಿ ಎತ್ತು ಹೊಡೆದೇ ಬಿಟ್ಟಿದ್ದಾರೆ. ಎಷ್ಟು ದಿನ ಕಾಯೋದು ನಂದು ಇದು ಅದು ಅಂತ. ಅದು ಎಷ್ಟು ಸರಿಯೋ ತಪ್ಪೋ, ಯಾರು ತಪ್ಪೋ ಯಾರು ಸುಳ್ಳು. ಆದ್ರೆ ಒಬ್ಬ ರೈತನ ಆ ಸಂಕಟ ನೋಡಿ, ಅಲೆದಾಡಿಸಿ ಮನುಷ್ಯ ಅದಕ್ಕೇನಪ್ಪ ಈ ತರ ಮಳೆ, ಈ ತರ ಲೋಕಾಯುಕ್ತ ದಾಳಿ, ಅವಮಾನ, ಅಪಮಾನ ಏನಕ್ ಮಾಡ್ಬೇಕು? ದೇವ್ರು ಬಂಗಾರದಂತ ಕೆಲಸ ಕೊಟ್ಟಿದ್ದಾನಲ್ವ, ಮಾಡಿ ಮುಗಿಸ್ಬೋದಲ್ವಾ? ಇಲ್ಲ, ತುಂಬಾ ಮೋಸ. ನಿಜವಾಗ್ಲೂ ಮೊನ್ನೆ ಮಧ್ಯರಾತ್ರಿಯಲ್ಲಿ ನಮ್ಮ ವೈದ್ಯಕೀಯ ಸಚಿವರು ಒಂದು ಆಸ್ಪತ್ರೆಗೆ ಹೋಗಿದ್ದಾರೆ. ಅಲ್ಲಿ ನೋಡಿದ್ರೆ ಅಲ್ಲಿ ಏನೇನೋ ಕಥೆಗಳು. ನಿಜವಾಗ್ಲೂ ನಾವೆಲ್ಲಾದ್ರೂ ಕೇಳಿದ್ವಿ ಈ ತರ ಯಾರಾದ್ರೂ ವೈದ್ಯಕೀಯ ಸಚಿವರು ಈ ತರದ್ದು ಒಂದು ಹೋಗಿ ಮಧ್ಯರಾತ್ರಿಯಲ್ಲೇ ತಪಾಸಣೆ? ಇನ್ನೊಂದು ಸಕಲೇಶ್ಪುರದಲ್ಲಿ. ನಿಜವಾಗ್ಲೂ ಖಾದರ್ ಸಾಬ್ ನಮಸ್ತೆ.
ಮಾಡಿರೋ ಒಳ್ಳೇದನ್ನ ನಾವು ತೆಗೆದು ತೆಗೆದು ಹೇಳ್ಬೇಕು ಮಕ್ಕಳೇ. 1000 ಮಂದಿಗೆ ಹೇಳ್ಬೇಕು ಮಕ್ಕಳೇ, ಪರಿಚಯ ಮಾಡಿಸ್ಬೇಕು, ಇಷ್ಟೊಳ್ಳೆ ಕೆಲಸ ಮಾಡ್ತಿದ್ದಾರೆ ಅಂತ. ಈಸ್ ಡೂಯಿಂಗ್ ಅ ವಂಡರ್ಫುಲ್ ಜಾಬ್. ಈಸ್ ಡೂಯಿಂಗ್. ಇಂಥವ್ರು ಇದ್ದಾರೆ ನೋಡಿ. ಆ ಗುರುಭಾವ ನಮಗೆ ಸಿಕ್ಕಿದ್ದಾರೆ ಒಬ್ಬ ಒಳ್ಳೆ ಒಂದು, ನಾವು ಕೇಳೋಕೆ ಇರ್ಲಿಲ್ಲ. 100% ಅವ್ರನ್ನ ಪರ್ಮನೆಂಟ್ ಮಾಡ್ಬಿಡ್ಬೇಕು. ಅದು ತಗೊಂಡು 3 ದಿನ ಕೂಡ ಆಗಿಲ್ಲ ನೋಡಿ. ಅಲ್ಲಿ ಅವ್ರು ಮಾಡ್ತಿರೋ ಸೇವೆಗಳು, ಓಡ್ತಿರ್ತಕ್ಕ ಕೆಲವರಂತೂ ಖಾತೆನೇ ಬೇಡ ಅಂತ ಕೂತಿದ್ದಾರೆ. ಅದ್ರ ಕಡೆ ಮುಖನೂ ಹಾಕಿಲ್ಲ, ತಲೆನೂ ಹಾಕಿಲ್ಲ. ಇಂಥ ಒಂದು ಇದು ಕಾಲ ಇನ್ನೇನಾಗುತ್ತೆ ಹೇಳಿ? ಇನ್ನೇನಾಗುತ್ತೆ? ಬರಗಾಲ ಬರದೆ. ವೃಶ್ಚಿಕ ರಾಶಿ, ಭಾಗ್ಯದಲ್ಲಿ ವಿಶೇಷವಾಗಿ ಗುರು ಶುಕ್ರ ಸಂಬಂಧ. ಸಪ್ತಮಾಧಿಪತಿ ಗುರು ಶುಕ್ರ ಸೇರಿದ್ರೆ IVF ತುಂಬಾ ಜನ ಗೊತ್ತಿಲ್ಲ. ಗುರು ಶುಕ್ರ ಬುಧ, ಗುರು ಬುಧ, ಇಂಥ ಒಂದು ಟ್ರೀಟ್ಮೆಂಟ್ಸು ಮಕ್ಕಳು ಅಲ್ಲೊಂದು ರೆವಲ್ಯೂಷನ್ ನಡೀತಕ್ಕಂಥದ್ದಾಗುತ್ತೆ. ಕ್ಯಾನ್ಸರ್ಗೆ ಸಂಬಂಧಪಟ್ಟಂತ ಮದ್ದುಗಳು ಕಂಡುಹಿಡಿತಕ್ಕಂಥ ಒಂದು ವಿಸ್ಮಯಕಾರಿ ಆಗ್ತಕ್ಕಂಥದ್ದಾಗುತ್ತೆ. ಅಂತ ಒಂದು ಡಾಕ್ಟರ್ಗಳಾಗಿದ್ದೀರಾ, ಅಂತ ಒಂದು ಟ್ರೀಟ್ಮೆಂಟ್ ಅಲ್ಲಿ ಇದ್ದೀರಾ, ನರ್ಸ್ಗಳಾಗಿದ್ದೀರಾ, ಡಾಕ್ಟರ್ ಆಗಿದ್ದೀರಾ, ಸರ್ಜನ್ ಆಗಿದ್ದೀರಾ, ಸೂಪರ್. ಮೆಡಿಕಲ್ ಫೆಟರ್ನಿಟಿ ಆಗಿರತಕ್ಕಂಥವ್ರು, ಸೈಕಾಲಜಿಸ್ಟ್ಗಳು, ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರತಕ್ಕಂಥವರು, ರಸವಿದ್ಯೆಗಳು, ಆಯುರ್ವೇದ, ಹೋಮಿಯೋಪತಿ, ಆಮೇಲೆ ಈ ಒಂದು ಪುತ್ತೂರು ಕಟ್ಟು ಅಂತೆಲ್ಲ ನಾವು ಕೇಳ್ತಿರ್ತೀವಲ್ಲ, ಅಂತ ಒಂದು ಮೂಳೆ ಮುರಿತ ವಿದ್ಯೆಗಳು ಅವರಿಗೆ ಸರಿಪಡಿಸ್ತಕ್ಕಂಥದ್ದು. ಮೈಗ್ರೇನ್ಗೆ ಇವಾಗ ನೀವು ಕೇಳಿರ್ತೀರಿ, ಮೊನ್ನೆ ಕಡಿಮೆ ಅಂದ್ರು ಎಷ್ಟೋ ಲಕ್ಷಾಂತರ ಜನ ಹೈದರಾಬಾದಲ್ಲಿ ಒಂದು ಆಸ್ಮಾಗೆ ಮೀನು ನುಂಗಿಸ್ತಾರೆ ಅನ್ನತಕ್ಕಂಥದ್ದು. ಒಂದು 27ರಿಂದ 30 ಲಕ್ಷ ಜನ ಬಂದಿದ್ರು ಅನ್ನತಕ್ಕಂಥದ್ದು. ಅಂತಹ ಒಂದು ಪಾರಂಪರಿಕ ವಿದ್ಯಾ ಕೆಲಸ ಕಾರ್ಯ ಇವುಗಳಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವ್ರಿಗೂ ಒಂದು ಅದ್ಭುತವಾದಂತಹ ಸಂಕಲ್ಪವಾದಂಥ ವಾರ. ಚೆನ್ನಾಗಿದೆ. ಭರತನಾಟ್ಯ, ಮ್ಯೂಸಿಕ್ಕು, ಮುತ್ತು, ರತ್ನ, ಹಣ್ಣು, ಜ್ಯೂಸು, ಇವುಗಳಿಗೆ ಸಂಬಂಧಪಟ್ಟಂಥದ್ದು, ಸರ್ಕಾರದ ಕೆಲಸ, ದೊರೆಯಾಗಿದ್ದೀರಾ, ಅಧಿಕಾರಿಯಾಗಿದ್ದೀರಾ, ಲೀಡರ್ ಆಗಿದ್ದೀರಾ, ಬ್ಯೂಟಿಫುಲ್. ಬಟ್ ಅಷ್ಟಮದಲ್ಲಿರೋ ಬುಧ ಬಂದು ಸ್ವಲ್ಪ ತಲೆ ಕೆಡಿಸ್ತಾನೆ. ಸ್ವಲ್ಪ ನೋಡ್ಕೊಂಡು ಯಾರನ್ನೂ ನಂಬಬೇಡಿ, ವೆರಿ ಕೇರ್ಫುಲ್. ಇನ್ನು ವಿಶೇಷವಾಗಿ ಧನುಸು ರಾಶಿ, ಅಷ್ಟಮದಲ್ಲಿ ಗುರು ನೋಡ್ಕೊಂಡು, ಶುಕ್ರನು ಅಲ್ಲೇ ಬಂದು ನಿಂತಿದ್ದಾನೆ, ಬುಧ ಸ್ಟ್ರಾಂಗ್ ಆಗಿದ್ದಾನೆ. ನಿಮ್ಗೆ ಎದುರುಗಡೆಯವರೇ ಆಪತ್ತು. ಬೇರೆಯವ್ರ ತಲೆ ಕೆಡಿಸಿ, ಬುದ್ಧಿ ಕೆಡಿಸಿ, ಮನಸ್ಸು ಕೆಡಿಸಿ, ಇದು ಮಾಡೋಣ, ಅದನ್ನ ಮಾಡೋಣ, ಇದನ್ನ ನೋಡೋಣ, ಇದ್ರಲ್ಲಿ ಇನ್ವೆಸ್ಟ್ ಮಾಡೋಣ, ಈ ಶೂರಿಟಿದ್ ಹಾಕೋಣ, ಈ ಒಂದು ಚೀಟಿನಲ್ಲಿ ಹಾಕೋಣ ಅನ್ನತಕ್ಕಂಥದ್ದು ಫ್ರಾಡ್ಗಳೇ. ದಯಮಾಡಿ ಹೋಗಬೇಡಿ. ದಯಮಾಡಿ ಲಿಕ್ವಿಡ್ ಕ್ಯಾಶ್ ಇಟ್ಕೊಳ್ತಕ್ಕಂಥದ್ದು ಮಾಡಿ. ತುಂಬಾ ಖರ್ಚು ಮಾಡ್ತೀರಿ ಈ ವಾರ. ತುಂಬಾ ಬರ್ಡೇ ಪಾರ್ಟಿ ಅಂತೆ, ಬೀಗರ್ ಪಾರ್ಟಿ ಅಂತೆ, ನಾಮಕರಣ ಅಂತೆ, ಮುಂಜಿ ಅಂತೆ, ಉಪನಯನ ಅಂತ. ದಯಮಾಡಿ ಹೇಳ್ತಾನೆ, ಲಿಕ್ವಿಡ್ ಕ್ಯಾಶ್ ಇಟ್ಕೊಳ್ಳಿ. ನನ್ನ ಮಾತು ಕೇಳಿ. ಶನಿ ವಕ್ರ ಆದಾಗ ಇದೆ ಅಮ್ಮಮ್ಮ ಪಂಡಗ. ಅಯ್ಯೋಯ್ಯೋ, ಗುರು ಬೇರೆ ಹೋಗ್ತಿರೋ ವೇಗಕ್ಕೆ ನೆನ್ಪಿಟ್ಕೊಳ್ಳಿ. ದ ರಿಯಲ್ ಪಿಕ್ಚರ್ ವಿಲ್ ಸ್ಟಾರ್ಟ್ ಫ್ರಮ್ ಜುಲೈ 2nd week. ಅದು ಆಲ್ರೆಡಿ ಶುರು ಆಗಿದೆ. ಅದು ಆಲ್ರೆಡಿ ಶುರು ಆಗಿದೆ ಅಂಥದ್ದೊಂದು ಭಾವ. ಸೊ ಸ್ವಲ್ಪ ಕೇರ್ಫುಲ್ ಆಗಿರಿ ಎಲ್ರು. ಮುಖ್ಯವಾಗಿ ಧನುಸು ರಾಶಿ, ಆರೋಗ್ಯ ನೋಡ್ಕೊಳ್ಳಿ. ಹೈ ರಿಸ್ಕ್ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಕುಜ ಸ್ಟ್ರಾಂಗೇ, ಬಟ್ ಭರಣಿ ನಕ್ಷತ್ರದಲ್ಲಿದ್ದಾನೆ. ಸೂರ್ಯ ಸ್ಟ್ರಾಂಗೇ, ಪರವಾಗಿಲ್ಲ. ಅವನೊಬ್ನೇ ಆತ್ಮಕಾರಕ. ಈ ವಾರ ಪ್ರಬಲವಾಗಿ ಅದ್ಭುತವಾಗಿದ್ದಾನೆ. ಗುರು ಮಲಗಿರುವಾಗ ಋಣಂ ಏನಾದ್ರು ಸಾಲಕ್ಕೆ ಬೀಳ್ತೀವಿ, ಇಲ್ಲ ಆರೋಗ್ಯ ಕೆಡಿಸ್ಕೋತೀವಿ, ಕೋರ್ಟ್ ಸಮಸ್ಯೆ, ಪೊಲೀಸ್ ಸಮಸ್ಯೆ, ಅವಮಾನ ಸಮಸ್ಯೆ, ಅಪಮಾನ ಸಮಸ್ಯೆ, ಬರೀ ದುಡ್ಡಿನ ಮೇಲೆ ವ್ಯಾಮೋಹ, ಯಾರೋ ತಲೆ ಕೆಡಿಸಿ ಈ ತರದೆಲ್ಲ ಮಾಡಿಸ್ತಾನೆ. ಧನಸ್ಸು ಇರೋದನ್ನ ಮ್ಯಾನೇಜ್ ಮಾಡಿ. ಸಮಥಿಂಗ್ ಸರ್ವಿಸ್ ಇಂಡಸ್ಟ್ರಿ ಇಸ್ ದ ಬೆಸ್ಟ್. ಮಕರ ರಾಶಿ, ಒನ್ ಆಫ್ ದ ಬೆಸ್ಟ್ ಒಂದು ವಾರ. ನಿಮಗೂ ಕೂಡ ಅಷ್ಟೇ. ಗುರು ಉಚ್ಚಂಗತ, ಶುಕ್ರ 7ನೇ ಮನೆ, ರಾಹು ಗುರುವಿನ ಒಂದು ಕ್ಲಚಸ್ ಇಂದ ಹೊರಗಡೆ ಬಂದ್ಬಿಟ್ಟಿದ್ದಾನೆ. ಸೂಪರ್. ಸ್ಪೋರ್ಟ್ಸ್ ಅಲ್ಲಿದ್ದೀರಾ, ಸೈಕಲ್ಲು, ಗಾಡಿಗಳು, ಆಟೋಮೊಬೈಲ್ ಸರ್ವಿಸ್ ಸೆಂಟರು, ವಾಷಿಂಗ್ ಮೆಷಿನ್ ಸರ್ವಿಸ್ ಸೆಂಟರ್, ಎಲೆಕ್ಟ್ರಿಕಲ್ ವಸ್ತುಗಳ ಸರ್ವಿಸ್ ಸೆಂಟರ್, ಮೊಬೈಲು, ಲ್ಯಾಪ್ಟಾಪ್, ಎಲೆಕ್ಟ್ರಾನಿಕ್ ವಸ್ತುಗಳ ಮಾರಾಟ, ವೆಹಿಕಲ್ಗಳ ಮಾರಾಟ, ಇಂಥವುಗಳಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವ್ರಿಗೆ ವಿಶೇಷವಾಗಿರತಕ್ಕಂಥ ವೃತ್ತಿ, ಉದ್ಯೋಗ ಸೂಪರ್ಬ್ ಆಗಿದೆ. ತುಂಬಾ ಆನಂದ. ಒಂದು ದೇವರ ದರ್ಶನ, ಪ್ರಸಾದ ಸೇವನ, ಸಂಗಾತಿಯೊಂದಿಗೆ ಒಳ್ಳೆ ಊಟ, ಭೋಜನ, ಸುತ್ತಾಟ, ಇದೆಲ್ಲವನ್ನು ಮಕರ ರಾಶಿ ನೋಡ್ತೀರಿ. ಪ್ರೀತಿ ಪಾತ್ರರೊಂದಿಗೆ ಆತ್ಮೀಯತೆ, ಗೆಳೆತನ,
ಒಂದು ಆಕಸ್ಮಿಕವಾಗಿ ಗೆಳೆಯರ ಜೊತೆ ಹೊರಗಡೆ ಹೋಗೋದು, ಇದೆಲ್ಲ ನೋಡ್ತೀರಿ. ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ, ಈವೆಂಟ್ಸ್ ಇಂಡಸ್ಟ್ರಿ, ಮ್ಯೂಸಿಕ್ ಇಂಡಸ್ಟ್ರಿ, ಇಂಥವುಗಳಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿಯನ್ನ ಪಡೆಯತಕ್ಕಂಥ ಒಂದು ಅದ್ಭುತವಾದಂಥ ವಾರ. ದುಡ್ಡು ನೋಡ್ತೀರಿ, ಹಣ್ಣು, ತರಕಾರಿ, ಸೊಪ್ಪು, ಕಮಿಷನ್ ಏಜೆಂಟು, ಭರತನಾಟ್ಯ, ಮ್ಯೂಸಿಕ್ಕು, ಆರ್ಕಿಟೆಕ್ಚರು, ಇಂಟೀರಿಯರು, ಅಲಂಕಾರ, ಒಪ್ಪ, ಓರಣ, ಫರ್ನಿಚರು, ಮೇಕಪ್, ಕೇಶಾಲಂಕಾರ ಯಾವುದಿಲ್ಲ ಮಕರಕ್ಕೆ, ಆಯ್ತಾ. ಬಟ್ 6ನೇ ಮನೆ ಬುಧ ತಿಳಿಗೇಡಿ ಬುಧ. ಅವನು ಎಷ್ಟಿದ್ದರೂ ತಪ್ಪೇ ತಿಳ್ಕೋಬೇಡಿ, ಬುಧನೇ. ಅವನು ಹುಟ್ಟುವಾಗಲೇ ಅವನು ಅರ್ಧಂಬರ್ಧ ಮನ್ಸಲ್ಲಿ ಹುಟ್ಟಿದ್ದವನು. ಸೊ ನಮ್ಮನ್ನ ಅರ್ಧಂಬರ್ಧದ ಕಡೆ ಎಳ್ಕೊಂಡು ಹೋಗ್ತಾನೆ. ಅದೇನೋ ಹೇಳ್ತಾರೆ, ಅಡಿಕೆ ಕದ್ರೂ ಕಳ್ಳನೇ, ಆನೆ ಕದ್ರೂ ಕಳ್ಳ. ಮಕರ ರಾಶಿ ಸ್ವಲ್ಪ ಎಚ್ಚರಿಕೆ, ತಪ್ಪಾದ ದಾರಿ, ತಪ್ಪಾದ ಸಂಪಾದನೆ, ಎಚ್ಚರಿಕೆ. ಇನ್ನು ಕುಂಭರಾಶಿ, ಶುಕ್ರ ಅಸ್ತಂಗತ ಆದರೆ ಶನಿ ಸಾರದಲ್ಲಿದ್ದಾನೆ. ಗುರುವಿನ ಜೊತೆ ಎಳ್ಕೊಂಡು ನಿಮ್ಮ ಮೀನವನ್ನ, ನಿಮ್ಮ ವಿಶೇಷವಾಗಿ ದಶಮಸ್ಥಾನ ವೃಶ್ಚಿಕ ರಾಶಿಯನ್ನು ನೋಡ್ತಿದೆ. ದಶಮಸ್ಥಾನಾಧಿಪತಿ 3ನೇ ಮನೆಯಲ್ಲಿದ್ದು ಅವನು ಶುಕ್ರನ ಸಾರದಲ್ಲಿದ್ದಾನೆ. ಅವನು ಕೂಡ ಶುಕ್ರನ ಸಾಂಗತ್ಯದಿಂದ ಆ 6ನೇ ಮನೆ ನೋಡ್ತಿದ್ದಾನೆ. ವೃತ್ತಿ, ಉದ್ಯೋಗ, ಓಡಾಟ ಎಲ್ಲದರಲ್ಲೂ ಫ್ಯಾಂಟಾಸ್ಟಿಕ್ ಒಂದು ವಾರ. ಸ್ವಲ್ಪ ಆರೋಗ್ಯ ನೋಡ್ಕೊಳ್ಳಿ, ಸುಸ್ತಾಗ್ಬಿಡ್ತೀರಿ ಓಡೋ ರಭಸದಲ್ಲಿ, ಅದೊಂದು ಚೂರು ನೋಡ್ಕೊಳ್ತಕ್ಕಂಥದ್ದು ಮಾಡಿ. ಪೂರ್ವ ಪುಣ್ಯ ಸ್ಥಾನಾಧಿಪತಿ ಪೂರ್ವ ಪುಣ್ಯದಲ್ಲೇ ಇದ್ದಾನೆ. ಸೊ ಫ್ಯಾಂಟಾಸ್ಟಿಕ್. ಲಾಯರು, ಅಡ್ವೈಸರು, ಟೀಚಿಂಗು, ಕೋಚಿಂಗು, ಜ್ಯೋತಿಷ್ಯ, ಮಂತ್ರ, ತಂತ್ರ, ಪೂಜೆ, ಹೋಮ, ಹವನ, ಡಾಕ್ಟರ್, ಸರ್ಜನ್, ಗೈನಿಕಾಲಜಿಸ್ಟು, ನೆಫ್ರಾಲಜಿಸ್ಟು, ಹಾರ್ಟ್ ಸ್ಪೆಷಲಿಸ್ಟು, ಕಾರ್ಡಿಯಾಲಜಿಸ್ಟು, ಕಿಡ್ನಿ ಸ್ಪೆಷಲಿಸ್ಟು, ಇಂಥ ಒಂದು ವೈದ್ಯಕೀಯ ರಂಗದಲ್ಲಿರ್ತಕ್ಕಂಥವ್ರು, ಜಡ್ಜುಗಳು, ಲಾಯರ್ಗಳು, ಪ್ರೊಫೆಸರ್ಗಳು, ಅಡ್ವೈಸರ್ಗಳು, ಫ್ಯಾಂಟಾಸ್ಟಿಕ್ ಆಗಿರ್ತಕ್ಕಂಥ ವಾರ. ಯಥೇಚ್ಛ ಖರ್ಚು. ಶುಕ್ರ 6ನೇ ಮನೆಯಲ್ಲಿದ್ದಾಗ ಸೋದರಿ ವಿಚಾರದಲ್ಲಿ, ಅಕ್ಕ ತಂಗಿಯರ ವಿಚಾರದಲ್ಲಿ, ಕುಟುಂಬದ ವಿಚಾರದಲ್ಲಿ, ಮಕ್ಕಳ ವಿಚಾರದಲ್ಲಿ, ಸಂಗಾತಿ ವಿಚಾರದಲ್ಲಿ, ಸಂಗಾತಿಯ ಆರೋಗ್ಯದ ವಿಚಾರದಲ್ಲಿ ಯಥೇಚ್ಛ ಖರ್ಚುಗಳು ಬರತಕ್ಕಂಥದ್ದಾಗುತ್ತೆ. ಅದೇ ರೀತಿ ಆದಾಯವು ಕೊಡ್ತಾನೆ. 24 ಗಂಟೆಲೂ ಎದ್ದಿರೋ ದೆವ್ವ ಆಗ್ಬಿಡ್ತೀರಿ ನೀವು ಸ್ವಲ್ಪ. ಪಬ್ಲಿಕೇಶನ್ ಬುಧ, 3ನೇ ಮನೆಯ ಶುಕ್ರ, ಕುಜ 3ನೇ ಮನೆಯಲ್ಲೇ ಇದ್ದಾನೆ. ಕಮ್ಯುನಿಕೇಶನ್ ವಿಲ್ ಬಿ ಫ್ಯಾಂಟಾಸ್ಟಿಕ್ ಈ ವಾರ. ಆ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಂತ ರೇಡಿಯೋ ಜಾಕಿ ಆಗಿದ್ದೀರಾ, ಯೂಟ್ಯೂಬ್ ಜಾಕಿ ಆಗಿದ್ದೀರಾ, ಯೂಟ್ಯೂಬ್ ಅಲ್ಲಿ ಪ್ರೋಗ್ರಾಮ್ ನಡೆಸ್ತಿದ್ದೀರಾ, ಮೀಡಿಯಾನಲ್ಲಿ ಇದ್ದೀರಾ, ಟಿವಿನಲ್ಲಿ ಇದ್ದೀರಾ, ಕಿರು ಚಲನಚಿತ್ರ, ಇವುಗಳ ಈ ಒಂದು ಟಿವಿ ಸೀರಿಯಲ್ಗಳಲ್ಲಿದ್ದೀರಾ, ಅಡಿಗೆಗಳನ್ನ ಮಾಡಿ ಒಂದು ಪ್ರೋಗ್ರಾಮ್ ಮಾಡೋದು, ಬಟ್ಟೆಗಳನ್ನ ಆ ಒಂದು ಪ್ರೆಸೆಂಟೇಷನ್ ಸೇಲ್ಸ್ ಮಾಡೋದು, ಆನ್ಲೈನ್ ಸೇಲ್ಸ್ ಮಾಡ್ತಕ್ಕಂಥದ್ದು, ಕಾಸ್ಮೆಟಿಕ್ ಸೇಲ್ಸ್ ಮಾಡ್ತಕ್ಕಂಥದ್ದು, ಅದ್ಭುತವಾಗಿರತಕ್ಕಂಥ ಒಂದು ವಾರ. ಇನ್ನು ವಿಶೇಷವಾಗಿ ಮೀನರಾಶಿ, ಪೂರ್ವ ಪುಣ್ಯ ಸ್ಥಾನದಲ್ಲಿ ಗುರು, ಶುಕ್ರ ಪಂಚಮದಲ್ಲಿ, ಅಷ್ಟಮಾಧಿಪತಿ ಆದ್ರೂ ಕೂಡ ಶನಿಯ ಸಾರದಲ್ಲಿದ್ದು ಇಬ್ರು ಹೇಳ್ಕೊಂಡು ನೋಡ್ತಿದ್ದಾನೆ. ಚಂದ್ರ ಉಚ್ಚಂಗತ, ಸೂರ್ಯ ಕುಜನ ನಕ್ಷತ್ರ, ಬ್ಯೂಟಿಫುಲ್. ಬುಧ ಸುಖಕಾರಕ, ಸುಖದಲ್ಲೇ ಇದ್ದಾನೆ. ಏನಾದ್ರು ಒಂದು ಮನೆ ತಗೊಳ್ಳೋದು, ಜಾಗ ತಗೊಳ್ಳೋದು, ಇಂಟೀರಿಯರ್ ಮಾಡಿಸೋದು, ಒಂದು ಒಡವೆ ತಗೊಳ್ಳೋದು, ಬಂಗಾರ ತಗೊಳ್ಳೋದು, ಕೆತ್ತನೆ, ಚಿತ್ರಕಲೆ, ಶಿಲ್ಪಕಲೆ, ಹೋಟೆಲು, ಹಾಸ್ಪಿಟಾಲಿಟಿ ಇಂಡಸ್ಟ್ರಿ, ಟ್ರಾವೆಲ್ ಇಂಡಸ್ಟ್ರಿ, ಎಕ್ಸ್ಪೋರ್ಟ್ ಇಂಡಸ್ಟ್ರಿ, ಮುತ್ತುಗಳು, ರತ್ನಗಳು, ವಜ್ರಗಳು, ವೈಡೂರ್ಯಗಳು, ಇವುಗಳ ಮಾರಾಟ, ಇವುಗಳ ಡಿಸೈನಿಂಗು, ಆಟೋಮೊಬೈಲ್ಸು, ವೆಹಿಕಲ್ಸು, ತುಂಬಾ ಅಲಂಕಾರಿಕ ವಸ್ತುಗಳು, ಮೇಕಪ್ಪು, ಬ್ಯೂಟಿ ಪಾರ್ಲರು, ಕೇಶಾಲಂಕಾರ, ಕೂದಲನ್ನ ಎಕ್ಸ್ಪೋರ್ಟ್ ಮಾಡ್ತಕ್ಕಂಥದ್ದು, ಸ್ಕಿನ್ ಸ್ಪೆಷಲಿಸ್ಟ್ ಡಾಕ್ಟರ್ ಆಗಿದ್ದೀರಾ, ಚಪ್ಪಲಿ ಅಂಗಡಿ ಇಟ್ಕೊಂಡಿದ್ದೀರಾ, ಮೊಬೈಲ್ ಅಂಗಡಿ ಇಟ್ಕೊಂಡಿದ್ದೀರಾ, ಹೈಟೆಕ್ ಗೆಜೆಟ್ಸ್ ಅಂಗಡಿಗಳಲ್ಲಿ ಕೆಲಸ ಮಾಡ್ತಿದ್ದೀರಾ, ಲಕ್ಸುರಿ ವಾಚಸ್ಸು, ಲಕ್ಸುರಿ ಐಟಮ್ಸು, ಲಕ್ಸುರಿ ಬ್ರ್ಯಾಂಡ್ಸು, ಏವಿಯೇಷನ್ನು, ಪ್ಲೇನ್ಸು, ಲಾಂಜಸ್, ಇಂಥವುಗಳಲ್ಲಿ ಕೆಲಸ ಮಾಡ್ತಿದ್ದೀರಿ. ಕೆತ್ತನೆಯ ಕೆಲಸ, ದೇವರ ವಿಗ್ರಹಗಳ ಕೆತ್ತನೆಯ ಕೆಲಸ, ಬೆಳ್ಳಿ, ಬಂಗಾರ, ಆಭರಣ, ಅಲಂಕಾರ, ಗುರು ಶುಕ್ರ ಇಬ್ರು ಸೇರಿದರೆ ನೋಡಿ, ಖಂಡಿತ ಮಳೆಗಾಲವೇ. ವಿಪರೀತ ಖರ್ಚು ಮಾಡ್ಕೋತೀರಿ ಸ್ಟೇಟಸ್ಗೋಸ್ಕರ, ತೋರ್ಸ್ಕೊಳ್ಳೋದಕ್ಕೋಸ್ಕರ. ಹಿಂಗ್ ಕಾಣಿಸ್ಬೇಕು, ನಾನು ಯಾರು ಗೊತ್ತಾ, ಅವೆಲ್ಲ ಭ್ರಮೆಯಿಂದ ಹೊರಗಡೆ ಬನ್ನಿ. ನಾನು ಯಾರು ಗೊತ್ತಾ, ನಾನೇನ್ ಗೊತ್ತಾ, ನನ್ನದೇನು ಗೊತ್ತಾ, ಇದು ಯಾವುದು ಶಾಶ್ವತ ಅಲ್ಲ, ನಾವೇ ಶಾಶ್ವತ ಅಲ್ಲ. ಎಚ್ಚರಿಕೆ. ಗುರು ಶುಕ್ರ ನೋಡಿದಾನೆ ಕೆಲವೊಂದು ಅಪವಿತ್ರ ಮೈತ್ರಿಗಳು, ಅಪವಿತ್ರ ಅಷ್ಟಮಾಧಿಪತಿ ಪಂಚಮದಲ್ಲಿದ್ದಾನೆ, ಹುಷಾರ್. ಪಾರ್ಟ್ನರ್ಶಿಪ್ಸು, ಫ್ರೆಂಡ್ಶಿಪ್ಸು, ವ್ಯವಹಾರಗಳಲ್ಲಿ ಎಳ್ಕೊಂಡು ಹೋಗಿ ನೋವು ತಿಂತಕ್ಕಂಥದ್ದಾಗುತ್ತೆ, ಬೇಡ.
ಸ್ವಲ್ಪ ತುಂಬಾ ತುಂಟ್ರು ಆಗ್ಬಿಡ್ತೀರಿ, ಜಾಗ್ರತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.